ಶ್ರೀಚಕ್ರ ಅಂತಂದ್ರೆ ಶ್ರೀವಿದ್ಯೆಯಲ್ಲಿ ಯಾವ ದೇವತೆಯನ್ನ ಅನುಷ್ಠಾನ ಮಾಡಬೇಕೋ ಆ ದೇವತೆಗೆ ಹೇಳಿರ್ತಕ್ಕಂಥ ಯಂತ್ರ ಶ್ರೀಚಕ್ರ. ಅಗಸ್ತ್ಯ ಮಹರ್ಷಿಗಳು ನಮ್ಮ ಈ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ತಪಸ್ಸನ್ನ ಮಾಡಿ ನರಸಿಂಹದೇವರ ಪ್ರತ್ಯಕ್ಷ ಅನುಗ್ರಹ ಪಡೆದಿದ್ದರಿಂದ ಸ್ಕಾಂದ ಪುರಾಣದ ಸಹ್ಯಾದ್ರಿ ತುಂಗಭದ್ರಾ ಕಾಂಡದ ಪ್ರಕಾರ ಈ ಕ್ಷೇತ್ರಕ್ಕೆ ದಕ್ಷಾಶ್ರಮ ಅಂತ ಹೆಸರಿದೆ. ಶ್ರೀಚಕ್ರ ಅನ್ಕೂಲ ಪರಾಶಕ್ತಿ ಆಯ್ತು. ಲಲಿತಾ ಮಹಾತ್ರಿಪುರ ಸುಂದರಿ ಸೌರಾಷ್ಟ್ರೇಶ ಜನಿ ಪ್ರಾಪ್ಯ ದಕ್ಷಾಶ್ರಮ ಉಪಾಗತಃ. ವಾಸ್ತವಿಕವಾಗಿ ನೋಡಿದ್ರೆ ಜಾತಿ ಏನೋ ಬಲಕ್ಕೆ ಅಸ್ತಿತ್ವವೇ ಇಲ್ಲ. ಅದ್ವೈತ ಅಂದ್ರೆ ಏನು? ಈ ಅದ್ವೈತ ಸಿದ್ಧಾಂತದ ಮೂಲಕ ನಮ್ಮ ಶಂಕರಾಚಾರ್ಯರು ಪ್ರಪಂಚಕ್ಕೆಲ್ಲ ಕೊಟ್ಟಿರುವಂತ ಜ್ಞಾನ ಏನು? ಅಹಂ ಬ್ರಹ್ಮಾಸ್ಮಿ ಆ ಒಂದು ವ್ಯಾಖ್ಯಾನದ ಅರ್ಥ ಅದಲ್ಲ. ಶ್ರೀವಿದ್ಯೆಯ ರಹಸ್ಯಗಳನ್ನ ಸಾಧಕನ ಅನುಭವಕ್ಕೆ ಬರುವಂತೆ ಮಾಡುವ ಸಾಧನ ಶ್ರೀಚಕ್ರ. ಗುರುಗಳ ಬೀಜಾಕ್ಷರಗಳು ಅಂದ್ರೆ ಏನು? ತಾಂತ್ರಿಕ ಆರಾಧನೆಯಲ್ಲಿ 3 ವಿಭಾಗಗಳಿರ್ತವೆ: ತಂತ್ರ, ಯಂತ್ರ, ಮಂತ್ರ. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮನ್ನ ಅನುಗ್ರಹಿಸ್ತಿರೋದು ದಿವ್ಯ ಕ್ಷೇತ್ರ ಹರಿಹರಪುರದ ಶ್ರೀ ಆದಿ ಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠದ 25ನೇ ಪೀಠಾಧಿಪತಿಗಳಾಗಿರುವಂತ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರು. ಈ ವಿಶೇಷವಾಗಿರೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಗೆ. ನಾರಾಯಣ. ತಮ್ಮಿಂದ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಹಂಬಲ ನಮ್ಗೆ. ಮೊದಲನೇದಾಗಿ ನಮ್ಮ ದಿವ್ಯ ಕ್ಷೇತ್ರ ಹರಿಹರಪುರದ ಇತಿಹಾಸದ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಆಗ್ಲಪ್ಪ. ಶ್ರೀ ಗುರುಭ್ಯೋ ನಮಃ. ದಿವ್ಯ ಕ್ಷೇತ್ರ ಅಂತಂದ್ರೆ ಏನು ಅಂತ ಕೇಳಿದ್ರೆ, ಯಾವ ಸ್ಥಳದಲ್ಲಿ ಅಲೌಕಿಕ ಅನುಭೂತಿ ನಡೆದಿರ್ತದೋ ಅಂತಹ ಸ್ಥಳವನ್ನ ದಿವ್ಯ ಕ್ಷೇತ್ರ ಅಂತ ಹೇಳ್ತೇವೆ. ಅಲೌಕಿಕ ಅನುಭೂತಿ ಅಂತಂದ್ರೆ ನಮ್ಮ ಇಂದ್ರಿಯಗಳು, ಮನಸ್ಸು, ಬುದ್ಧಿಗೆ ಸಾಧಾರಣ ಸಂದರ್ಭದಲ್ಲಿ ನಿಲುಕದ ಘಟನೆಗಳು ಮನುಷ್ಯನ ಸಾಧನೆಯಿಂದ ಅಥವಾ ಮಹಾತ್ಮನ ಸಾಧನೆಯಿಂದ ಅವನ ಅನುಭವಕ್ಕೆ ಬಂದರೆ ಅಂತಹ ಅನುಭೂತಿಗಳನ್ನು ಅಲೌಕಿಕ ಅನುಭೂತಿ ಅಂತ ಕರಿತೇವೆ. ಇಂತಹ ಅಲೌಕಿಕ ಅನುಭೂತಿ ಅಗಸ್ತ್ಯ ಮಹರ್ಷಿಗಳಿಗೆ ನಮ್ಮ ಈ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಆಗಿದೆ. ಅಗಸ್ತ್ಯ ಮಹರ್ಷಿಗಳು ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನ ವಿಶೇಷವಾಗಿ ಅವರು ಲಕ್ಷ್ಮೀ ನರಸಿಂಹಸ್ವಾಮಿಯ ಅನುಗ್ರಹಕ್ಕಾಗಿ ಮಾಡ್ತಾರೆ. ಆಗ ಅವರಿಗೆ ಲಕ್ಷ್ಮೀ ನರಸಿಂಹದೇವರ ಪ್ರತ್ಯಕ್ಷವಾಗಿರ್ತಕ್ಕಂತಹ ಆ ಸಾಕ್ಷಾತ್ಕಾರ ದರ್ಶನ ಉಂಟಾಗುತ್ತೆ. ಆದ್ದರಿಂದ ಈ ಕ್ಷೇತ್ರವನ್ನು ನಾವು ದಿವ್ಯಕ್ಷೇತ್ರ ಅಂತ ಕರಿತೇವೆ. ಯಾವುದೇ ವಿಷಯ ಆಗಿರಲಿ ದಿವ್ಯಾನುಭೂತಿನ ಹೇಳ್ತೀವಲ್ಲ, ಆ ರೀತಿಯಲ್ಲಿ ದಿವ್ಯ ಅಂತ ಹೇಳ್ತಕ್ಕಂಥದ್ದು ವಿಷಯ ಅಂತ ಕೇಳಿದರೆ ಅಲೌಕಿಕವಾಗಿರ್ತಕ್ಕಂಥ ವಿಚಾರಗಳು ಮನುಷ್ಯನ ಅನುಭವಕ್ಕೆ ಬಂದಾಗ ಅಂತಹ ವಿಚಾರಗಳನ್ನು ನಾವು ದಿವ್ಯ ವಿಚಾರಗಳು ಅಂತ ಹೇಳ್ತೇವೆ. ಅಂತಹ ದಿವ್ಯ ಅನುಭೂತಿಯನ್ನು ನಮಗೆ ಕೊಡ್ತಕ್ಕಂಥ ಆ ಸ್ಥಳ ಎಲ್ಲಿ ಇರ್ತದೋ ಅದೆಲ್ಲೋ ದಿವ್ಯಕ್ಷೇತ್ರ ಆಗಿರ್ತದೆ. ಅಂತಹ ಒಂದು ದಿವ್ಯಕ್ಷೇತ್ರದಲ್ಲಿ ಹರಿಹರಪುರ ದಿವ್ಯಕ್ಷೇತ್ರವು ಕೂಡ ಒಂದಾಗಿದೆ. ಈ ದಿವ್ಯಕ್ಷೇತ್ರದಲ್ಲಿ ಅಗಸ್ತ್ಯ ಮಹರ್ಷಿಗಳು, ತಮಗೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಷಯ, ಅಗಸ್ತ್ಯ ಮಹರ್ಷಿಗಳು ನಮ್ಮ ಭಾರತೀಯ ಸಂಸ್ಕೃತಿಗೆ ಅತ್ಯಂತ ಒಂದು ಮಹೋನ್ನತವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ನಮ್ಮ ವೈದಿಕ ಪಂಥಕ್ಕೆ ಇರಬಹುದು, ಅಥವಾ ಆಗಮ ಪಂಥವಾಗಿರ್ತಕ್ಕಂಥ ವೀರಶೈವ ಪಂಥಕ್ಕೆ ಇರಬಹುದು, ಅಥವಾ ಭಾರತೀಯ ವೈದ್ಯ ಪದ್ಧತಿಗೆ ಇರಬಹುದು, ಅಥವಾ ಶ್ರೀವಿದ್ಯಾ ಉಪಾಸನೆಗೆ ಇರಬಹುದು, ಹೀಗೆ, ಅಥವಾ ಇನ್ನೂ ತಮಿಳು ಭಾಷೆಗೆ ಇರಬಹುದು. ಹೀಗೆ 10 ಹಲವು ವಿಚಾರಗಳಲ್ಲಿ ಅಗಸ್ತ್ಯ ಮಹರ್ಷಿಗಳು ಭಾರತ ಉದ್ದಕ್ಕೂ ಕೂಡ ನಮ್ಮ ಸಂಸ್ಕೃತಿಗೆ ಅಪಾರವಾಗಿರ್ತಕ್ಕಂಥ ಆ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ, ಮಹೋನ್ನತ ಕಾಣಿಕೆ ನೀಡಿದ್ದಾರೆ. ಅಂತಹ ಮಹೋನ್ನತ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ಅಗಸ್ತ್ಯ ಮಹರ್ಷಿಗಳು ನಮ್ಮ ಈ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ತಪಸ್ಸನ್ನು ಮಾಡಿ ನರಸಿಂಹದೇವರ ಪ್ರತ್ಯಕ್ಷ ಅನುಗ್ರಹ ಪಡೆದಿದ್ದರಿಂದ ಈ ಕ್ಷೇತ್ರಕ್ಕೆ ದಿವ್ಯಕ್ಷೇತ್ರ ಅಂತ ಹೆಸರಿದೆ. ಗುರುಗಳೇ, ಇಲ್ಲಿ ನಮ್ಮ ಆದಿ ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರುವಂತ ಶಾರದಾ ಪರಮೇಶ್ವರಿ ದೇವಿ ಇದ್ದಾರೆ, ಅವ್ರ ಬಗ್ಗೆ. ಆದಿಶಂಕರಾಚಾರ್ಯರು ನಮ್ಮ ಭಾರತೀಯ ಸಂಸ್ಕೃತಿಯ ಶ್ರೇಷ್ಠ ತತ್ವಜ್ಞಾನಗಳಲ್ಲಿ ಅಗ್ರಗಣ್ಯರಾಗಿದ್ದಾರೆ. ಇಂತಹ ಆದಿಶಂಕರಾಚಾರ್ಯರು ದಕ್ಷಿಣ ಭಾರತದ ದಿಗ್ವಿಜಯವನ್ನು ಮಾಡುವ ಸಂದರ್ಭದಲ್ಲಿ ದಿವ್ಯಕ್ಷೇತ್ರ ಹರಿಹರಪುರಕ್ಕೆ ಬರ್ತಾರೆ. ಆಗ ಈ ದಿವ್ಯಕ್ಷೇತ್ರದ ಹೆಸರು ಹರಿಹರಪುರ ಅಂತ ಇರುವುದಿಲ್ಲ.
ಸ್ಕಾಂದ ಪುರಾಣದ ಸಹ್ಯಾದ್ರಿ ತುಂಗಭದ್ರಾ ಕಾಂಡದ ಪ್ರಕಾರ ಹ್ಮ್ ಈ ಕ್ಷೇತ್ರಕ್ಕೆ ದಕ್ಷಾಶ್ರಮ ಅಂತ ಹೆಸರಿದೆ. ಹಾ ಹಾ ನೀವು ಸ್ಕಾಂದ ಪುರಾಣ ಬೇಕಾದ್ರೆ ತೆಗೆದು ನೋಡಿ, ಹಾ ಅದರಲ್ಲಿ ಸಹ್ಯಾದ್ರಿ ಕಾಂಡ ಅಂತ ಇರ್ತದೆ. ಆ ಸಹ್ಯಾದ್ರಿ ಕಾಂಡದಲ್ಲಿ ಮತ್ತೆ ಉಪಕಾಂಡ ತುಂಗಭದ್ರಾ ಕಾಂಡ. ಹ್ಮ್ ಈ ತುಂಗಭದ್ರಾ ಕಾಂಡದಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳ ದಡದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳ ಧಾರ್ಮಿಕ, ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರತಕ್ಕಂಥ ಎಲ್ಲ ಭವ್ಯವಾದ ಕ್ಷೇತ್ರಗಳ ಪರಿಚಯ ಸವಿಸ್ತಾರವಾಗಿದೆ. ಆ ಒಂದು ಸ್ಕಾಂದ ಪುರಾಣದ ಪ್ರಕಾರ ಹರಿಹರಪುರದ ಮೊದಲ ಹೆಸರು ದಕ್ಷಾಶ್ರಮ ಅಂತಿತ್ತು. ಹಾ ಹಾ ಯಾಕೆ ದಕ್ಷಾಶ್ರಮ ಇತ್ತು ಅಂತ ಕೇಳಿದರೆ, ಹಾ ಆ ಸ್ಕಾಂದ ಪುರಾಣದಲ್ಲಿ ವರ್ಣನೆ ಮಾಡಿರುವಂತೆಯೇ ಇಲ್ಲಿ ದಕ್ಷ ಪ್ರಜಾಪತಿಯು ಮಹಾಯಾಗವನ್ನ ಮಾಡ್ತಾನೆ. ಹಾ 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 ಆ ಮಹಾಯಾಗವನ್ನು ಮಾಡುವ ಸಂದರ್ಭದಲ್ಲಿ ದಕ್ಷ ಹರ ಸೋಮೇಶ್ವರ ಸ್ವಾಮಿಯು ಆ ಯಾಗಕುಂಡದಿಂದ ಪ್ರಕಟಗೊಂಡು ಅಲ್ಲಿ ಈಗಲೂ ಸಹ ಸ್ವಯಂಭೂ ದಕ್ಷರ ಸೋಮೇಶ್ವರ ಸ್ವಾಮಿ ಆರಾಧನೆ ನಡೀತಾ ಇದೆ. ಆದ್ದರಿಂದ ಸ್ಕಾಂದ ಪುರಾಣದಂತೆ ಇದು ದಕ್ಷಾಶ್ರಮ ಅಂತ ಮೂಲ ಹೆಸರು. ಈ ದಿವ್ಯಕ್ಷೇತ್ರ ಹರಿಹರಪುರಕ್ಕೆ ಮೂರು ವಿಶೇಷವಾಗಿರ್ತಕ್ಕಂತಹ ಒಂದು ಹೆಸರಿದೆ. ಒಂದು ಯಾಗಭೂಮಿ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಇಲ್ಲಿ ದಕ್ಷ ಪ್ರಜಾಪತಿಯು ಮಹಾಯಾಗವನ್ನು ಮಾಡಿ ಆ ಸ್ವಯಂಭೂ ದಕ್ಷರ ಸೋಮೇಶ್ವರ ಸ್ವಾಮಿಯು ಯಾಗಕುಂಡದಿಂದ ಪ್ರಕಟಗೊಂಡಿರ್ತಕ್ಕಂಥ ಪುಣ್ಯಸ್ಥಳ ಇದಾದ್ದರಿಂದ ಇದು ಯಾಗ ಭೂಮಿಯಾಗಿದೆ. ಈ ಯಾಗ ಭೂಮಿಯಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಯಜ್ಞ ಯಾಗಾದಿಗಳಿರ್ಬೋದು, ಹೋಮ ಹವನಾದಿಗಳಿರ್ಬೋದು, ಮತ್ತೊಂದಿರ್ಬೋದು, ಇವೆಲ್ಲವೂ ಕೂಡ ಅತ್ಯಂತ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥ ಫಲವನ್ನು ಕೊಡ್ತದೆ ಅಂತ ಹೇಳ್ತಕ್ಕಂಥ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ. ಯಾಗ ಭೂಮಿಯಾಗಿದೆ. ನಂತರದ ಕ್ಷೇತ್ರದ ದಿನಗಳಲ್ಲಿ ಇದು ತಪೋಭೂಮಿಯಾಗಿದೆ. ಅಂದರೆ ಅಗಸ್ತ್ಯ ಮಹರ್ಷಿಗಳು ತಪಸ್ಸನ್ನು ಮಾಡಿ ನರಸಿಂಹದೇವರ ಪ್ರತ್ಯಕ್ಷ ದರ್ಶನ ಪಡ್ಕೊಂಡಿರ್ತಕ್ಕಂತಹ ಆ ಒಂದು ದಿವ್ಯಕ್ಷೇತ್ರ ಇದಾಗಿದೆ. ಆಗಲೂ ಕೂಡ ಇದಕ್ಕೆ ದಕ್ಷಾಶ್ರಮ ಅನ್ನೋ ಹೆಸರೇ ಇತ್ತು. ದಕ್ಷಾಶ್ರಮೇ ತಪಃ ಕೃತ್ವ ಏನ ಸಾಕ್ಷಾತ್ಕೃತೋ ಹರಿಹಿ. ದಕ್ಷಾಶ್ರಮದಲ್ಲಿ ತಪಸ್ಸನ್ನ ಮಾಡಿ ಅಗಸ್ತ್ಯ ಮಹರ್ಷಿಗಳು ನರಸಿಂಹದೇವರ ಪ್ರತ್ಯಕ್ಷ ದರ್ಶನವನ್ನು ಪಡೆದುಕೊಂಡಿರ್ತಕ್ಕಂಥ ಸ್ಥಳ ಇದಾಗಿದೆ. ಆದ್ದರಿಂದ ಆ ಸಮಯದಲ್ಲಿ ದಕ್ಷಾಶ್ರಮದ ಆ ಹೆಸರೇ ಇತ್ತು. ಆದಿಶಂಕರಲ್ಲಿ ಬರುವಾಗ ಈ ಒಂದು ಸ್ಥಳಕ್ಕೆ ದಕ್ಷಾಶ್ರಮ ಎನ್ನುವ ಹೆಸರೇ ಇತ್ತು. ಈ ದಕ್ಷಾಶ್ರಮದಲ್ಲಿ ಅವರು ಶ್ರೀಚಕ್ರ ಯಂತ್ರೋದ್ಧಾರವನ್ನು ಮಾಡಿ ಶಾರದಾ ಪರಮೇಶ್ವರಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಅಂದಿನಿಂದಲೂ ಕೂಡ ಈ ಗುರು ಪರಂಪರೆ ನಡ್ಕೊಂಡು ಬರ್ತಾ ಇದೆ. ಗುರುಗಳೇ, ಶ್ರೀಮಠದ ಪರಂಪರೆ ಬಗ್ಗೆ ತಿಳಿಸ್ಕೊಡೋದಾದ್ರೆ? ನಾವು ಮೊದಲೇ ಹೇಳಿದ್ದು, ಆದಿಶಂಕರರು ಆ ದಕ್ಷಿಣ ಭಾರತದ ಧರ್ಮ ವಿಜಯ ಯಾತ್ರೆಯನ್ನು ಮಾಡುವ ಸಂದರ್ಭದಲ್ಲಿ ದಕ್ಷಾಶ್ರಮಕ್ಕೆ ಬರ್ತಾರೆ. ಬರುವಾಗ ಏನಾಯಿತು, ಇಲ್ಲಿ ದಕ್ಷರ ಸೋಮೇಶ್ವರ ಸ್ವಾಮಿ ಅಲ್ಲಿತ್ತು ದೇವಸ್ಥಾನ. ಹಾಗೆಯೇ ಆ ನರಸಿಂಹದೇವರು ಪ್ರತ್ಯಕ್ಷವಾಗಿರ್ತಕ್ಕಂಥ ಸ್ಥಳದಲ್ಲಿ ಆ ನರಸಿಂಹದೇವರು ಕೂಡ ಇದ್ದರು. ಆ ಸಮಯದಲ್ಲಿ ಸೌರಾಷ್ಟ್ರೇಶು ಜನಿಂ ಪ್ರಾಪ್ಯ ದಕ್ಷಾಶ್ರಮ ಉಪಾಗತಾಃ ತುಂಗಾತೀರೆ ತಪೋನಿಷ್ಠಾಃ ಆದಿಶಂಕರ ದೀಕ್ಷಿತಾಃ. ಅಂದ್ರೆ ಅರ್ಥ ಏನಂತ ಕೇಳಿದರೆ, ಆದಿಶಂಕರರು ಈ ಒಂದು ದಕ್ಷಿಣ ಭಾರತದ ಆ ಒಂದು ಧರ್ಮ ದಿಗ್ವಿಜಯ ಮಾಡತಕ್ಕಂಥ ಸಂದರ್ಭದಲ್ಲಿ ದಕ್ಷಾಶ್ರಮಕ್ಕೆ ಬರುವಾಗ ಅಲ್ಲಿ ವಿಶೇಷವಾಗಿ ಪವಿತ್ರವಾಗಿರ್ತಕ್ಕಂತಹ ತುಂಗಾ ನದಿ ಇದೆ ನೋಡಿ, ಅದು ಪೂರ್ವದಿಂದ ಉತ್ತರಕ್ಕೆ ಹರಿತಾ ಇದೆ. ಅದು ತುಂಬ ವಿಶೇಷ. ಯಾಕೆಂತ ಕೇಳಿದ್ರೆ, ಭಾರತೀಯ ಸಂಸ್ಕೃತಿಯ ಪ್ರಕಾರ ಉತ್ತರ ದಿಕ್ಕು ಅಂತ ಹೇಳ್ತಕ್ಕಂಥದ್ದು ಸಿದ್ಧಿಯನ್ನ ಸೂಚಿಸುವ ದಿಕ್ಕು. ಅದಕ್ಕೆ ಹಿರಿಯರು ಅನೇಕ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಉದಾಹರಣೆ ಹೇಳಬೇಕು ಅಂದ್ರೆ, ವಿಶ್ವಾಮಿತ್ರ ಮಹರ್ಷಿಗಳು ಮೊದಲು ಸಾಧಾರಣ ಕೌಶಿಕ ಅಂತ ಹೇಳ್ತಾರೆ, ರಾಜರಾಗಿದ್ರು. ಹೌದಾ? ಕೌಶಿಕ ರಾಜರು. ಅವ್ರು ವಸಿಷ್ಠ ಹತ್ರ ಸೋತೋಗ್ತಾರೆ. ನಿಮ್ದೇನು ವಸಿಷ್ಠ ಗೋತ್ರ ಅಂತ ಕೇಳ್ತಾ ಇತ್ತು. ವಸಿಷ್ಠ ಹತ್ರ ಸೋತೋಗ್ತಾರೆ. ಅವ್ರು ಯೋಚನೆ ಮಾಡ್ತಾರೆ, ಈ ಬ್ರಹ್ಮ ತೇಜಸ್ಸಿನ ಮುಂದೆ ಕ್ಷಾತ್ರ ತೇಜಸ್ಸು ಒಂದು ಕಡಿಮೆ, ಕ್ಷಾತ್ರ ತೇಜಸ್ಸು ಕೆಲವೊಮ್ಮೆ ಕೆಲಸಕ್ಕೆ ಬರುವುದಿಲ್ಲ ಎನ್ನುವಂಥ ಭಾವನೆ ಬರ್ತದೆ. ಸರಿ, ನಾನು ಕೂಡ ಬ್ರಹ್ಮ ತೇಜಸ್ಸನ್ನು ಪಡ್ಕೊಬೇಕು ಅಂತ ಉದ್ದೇಶದಿಂದ ತಪಸ್ಸಿಗೆ ಇಳಿತಾರೆ. ಅವರು ಪೂರ್ವ ದಿಕ್ಕಿಗೂ ತಪಸ್ಸು ಮಾಡ್ತಾರೆ, ಅನಂತರ ಪಶ್ಚಿಮಕ್ಕೆ ಮಾಡ್ತಾರೆ. ಹೀಗೆ ಯಾವಾಗ ಮಾಡಿದ್ರೆ ಸಿದ್ಧಿಸುವುದಿಲ್ಲ, ಅನೇಕ ವಿಘ್ನಗಳು ಬರ್ತದೆ. ಕೊನೆಗೆ ಅವರು ಉತ್ತರ ದಿಕ್ಕಿಗೆ ಕೂತು ತಪಸ್ಸನ್ನ ಮಾಡಿ ಅವರು ಕೌಶಿಕ ಆ ಮಹಾರಾಜರು
ಬ್ರಹ್ಮ ಋಷಿ ವಿಶ್ವಾಮಿತ್ರರು ಆಗ್ತಾರೆ. ಹ್ಮ್ ಹ್ಮ್ ಅಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ತಪ್ಪು ಕಲ್ಪನೆಗಳು ತುಂಬ ಇದೆ. ಹ್ಮ್ ಕ್ಷತ್ರಿಯರು ಅಂತ ಹೇಳಿದ ಕೂಡಲೇ ಹುಟ್ಟಿನಿಂದ ಯಾರು ಕ್ಷತ್ರಿಯರಾಗಲಿಕ್ಕೆ ಆಗೋದಿಲ್ಲ. ಹ್ಮ್ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವು ಜಾತಿ ಸೂಚಕ ಪದಗಳು ಅಲ್ಲವೇ ಅಲ್ಲ. ವೇದಗಳಲ್ಲಿ ಜಾತಿಯ ಸೂಚಕ ಪದಗಳ ಉಲ್ಲೇಖವೇ ಇಲ್ಲ. ಹ್ಮ್ ಇವೆಲ್ಲವೂ ಕೂಡ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಇವು ಗುಣ ಮತ್ತು ವೃತ್ತಿಯನ್ನು ಸೂಚಿಸುವ ಹ್ಮ್ ವರ್ಣ ಸೂಚಕ ಪದಗಳು ಆಗಿವೆ. ಹ್ಮ್ ಹ್ಮ್ ನಮ್ಗೆ ಗೊತ್ತಿರಬೇಕಿದೆ. ಯಾರು ಕೂಡ ಹುಟ್ಟಿನಿಂದ ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಕೂಡ ಹುಟ್ಟಿನಿಂದ ಕ್ಷತ್ರಿಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹ್ಮ್ ಗುಣವೃತ್ತಿಗಳು ವ್ಯತ್ಯಾಸ ಆದಾಗ ವರ್ಣವೂ ಕೂಡ ವ್ಯತ್ಯಾಸವಾಗುತ್ತದೆ ಎನ್ನುವುದನ್ನ ನಮ್ಮ ಸ್ಮೃತಿಕಾರರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹ್ಮ್ ಆದರೆ ಈಗ ನೋಡಿದರೆ ಆ ವರ್ಣಗಳು ಜಾತಿ ರೂಪವನ್ನು ತಳೆದು ಭಾರತದಲ್ಲಿ ಇವತ್ತು ಸುಮಾರು 3200ಕ್ಕಿಂತ ಹೆಚ್ಚು ಆ ಜಾತಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಆ ಜಾತಿಯನ್ನು ಹುಟ್ಟಿಗೆ ಲಾಕ್ ಮಾಡಿಟ್ಟಿದ್ದಾರೆ. ಇದು ಶುದ್ಧ ತಪ್ಪು. ವಾಸ್ತವಿಕವಾಗಿ ನೋಡಿದರೆ ಜಾತಿ ಅನ್ನೋ ಪದಕ್ಕೆ ಅಸ್ತಿತ್ವವೇ ಇಲ್ಲ. ಇದು ಲೋಕರೂಢಿಗೆ ವಿರುದ್ಧವಾದ ವಿಚಾರ, ಹ್ಮ್ ಹ್ಮ್ ಶಾಸ್ತ್ರಕ್ಕೆ ವಿರುದ್ಧವಾದ ವಿಚಾರ, ಮಾನವತ್ವಕ್ಕೆ ವಿರುದ್ಧವಾದ ವಿಚಾರ. ಪ್ರಪಂಚದಲ್ಲಿರ್ತಕ್ಕಂಥದ್ದು ಎರಡೇ ಜಾತಿ. ಹ್ಮ್ ಜಾತಿ ಇದೆ. ಯಾವ ಜಾತಿ ಅಂತ ಕೇಳಿದರೆ ಬೇಸ್ಡ್ ಆನ್ ದ ಅನಾಟಮಿ ಆಫ್ ಯುವರ್ ಗ್ರಾಸ್ ಬಾಡಿ. ಹ್ಮ್ ಇಟ್ ಇಸ್ ಕ್ಯಾಸ್ಟ್. ಹ್ಮ್ ನಾಯಿ ಒಂದು ಜಾತಿ, ಹುಲಿ ಒಂದು ಜಾತಿ. ಆದರೆ ಮನುಷ್ಯರನ್ನ ಒಂದು ಜಾತಿ, ಹೆಣ್ಣು ಜಾತಿ, ಗಂಡು ಜಾತಿ, ಎರಡೇ ಜಾತಿಗಳು. ಹ್ಮ್ ಗೊತ್ತಿರಬೇಕು ನಮಗೆ. ಜಾತಿ ಎನ್ನುವುದು ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕು ಅಂತ ಲೋಕರೂಢಿಗೆ ವಿರುದ್ಧವಾದ ಜಾತಿ. ಹ್ಮ್ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿ ಯಾರಾದರೂ ನಿಮ್ಮ ಜಾತಿ ಹೇಳಲಿಕ್ಕಾಗುತ್ತಾ? ಇಲ್ಲ. ಆಗೋದಿಲ್ಲ. ಹ. ನಿಮ್ಮ ಹೃದಯವನ್ನು ನೋಡಿ ಅಥವಾ ಇನ್ನೊಂದು ಇಂಟರ್ನಲ್ ಆರ್ಗನ್ಸ್ ನೋಡಿ ಹೇಳಲಿಕ್ಕಾಗತ್ತಾ? ಇಲ್ಲ. ಇಲ್ಲ. ಅಂದ್ರೆ ಅರ್ಥ ಏನು? ನಿಮ್ಮ ಸ್ಥೂಲ ದೇಹಕ್ಕೆ ಜಾತಿ ಇಲ್ಲ. ಹೌದು. ಸೂಕ್ಷ್ಮ ದೇಹಕ್ಕೆ ಜಾತಿ ಇದೆ ಅಂತ ಭಾರತೀಯ ಸಂಸ್ಕೃತಿ ಹೇಳ್ತಾ ಇದೆ. ಒಬ್ಬ ಮನುಷ್ಯ ತಾನು ಮಾಡಿರ್ತಕ್ಕಂಥ ಕರ್ಮಕ್ಕೆ ಅನುಗುಣವಾಗಿ ಮುಕ್ತಿಯನ್ನು ಹೊಂದಬಹುದು, ಅಥವಾ ಮನುಷ್ಯನಾಗಿ ಮತ್ತೆ ಪುನಃ ಹುಟ್ಟಬಹುದು. ಆದರೆ ಇಲ್ಲೂ ಕೂಡ ಅಷ್ಟೇ, ಈ ಒಂದು ಆ ಒಂದು ಜನ್ಮಾಂತರ ಒಪ್ಕೊಳ್ತಕ್ಕಂಥ ಭಾರತೀಯ ಸಂಸ್ಕೃತಿ ಏನು ಹೇಳ್ತಾ ಇದೆ ಅಂತ ಕೇಳಿದರೆ, ಒಬ್ಬ ಮನುಷ್ಯ ಒಂದು ಸಮುದಾಯದಲ್ಲಿ ಹುಟ್ಟಿದಾನೆ ಅಂತಂದ್ರೆ ಬರೋ ಜನ್ಮದಲ್ಲಿ ಅದೇ ಸಮುದಾಯದಲ್ಲಿ ಹುಟ್ಟಬೇಕು ಅಂತ ಎಲ್ಲೂ ಇಲ್ಲ, ಹ್ಮ್ ಎಲ್ಲೂ ಹೇಳಲಿಲ್ಲ. ಸಾವಿರಾರು ಉದಾಹರಣೆ ಇದೆ. ಒಂದು ಸಮುದಾಯದಲ್ಲಿ ಹುಟ್ಟಿರ್ತಾನೆ, ಮರು ಜನ್ಮದಲ್ಲಿ ಮತ್ತೊಂದು ಸಮುದಾಯದಲ್ಲಿ ಹುಟ್ಟುತ್ತಾನೆ. ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ, ಜನ್ಮಾಂತರದಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಕಾರ ಈ ಅಹಂಕಾರ, ಬುದ್ಧಿ ಮತ್ತು ಪ್ರಾಣ ಇವುಗಳ ಸಂಯೋಗವಾಗಿರ್ತಕ್ಕಂಥ ಸೂಕ್ಷ್ಮ ದೇಹವನ್ನ, ಆ ಸೂಕ್ಷ್ಮ ದೇಹದಲ್ಲಿ ತಾನು ಮಾಡಿರ್ತಕ್ಕಂಥ ಸ್ಥೂಲ ದೇಹದ ಮೂಲಕ ಆ ಸೂಕ್ಷ್ಮ ದೇಹದಲ್ಲಿ ತಾನು ಮಾಡಿರ್ತಕ್ಕಂಥ ಕರ್ಮಗಳನ್ನ ಹೊತ್ಕೊಂಡು ಹೋಗ್ತಾನೆ. ಹೊತ್ಕೊಂಡು ಹೋಗೋದು ಯಾವುದು? ಸೂಕ್ಷ್ಮ ದೇಹ. ಹ್ಮ್ ಯಾವುದು ಹೊತ್ಕೊಂಡು ಹೋಗುತ್ತೆ ಅಂತ ಕೇಳಿದರೆ, ಆ ದೇಹದ ಮೂಲಕ ಮಾಡಿರ್ತಕ್ಕಂಥ ಕರ್ಮಗಳನ್ನು, ಹ್ಮ್ ಶುಭ ಮತ್ತು ಅಶುಭ ಫಲಗಳನ್ನು ಕೊಡ್ತಕ್ಕಂಥ ಕರ್ಮಗಳನ್ನು, ಇದನ್ನ ಸೂಕ್ಷ್ಮ ದೇಹ ಅಂತ ಹೇಳ್ತೇವೆ. ಸೂಕ್ಷ್ಮ ದೇಹ ಅಂತಂದ್ರೆ ಏನು ಅಂತ ಕೇಳಿದರೆ, ಸೂಕ್ಷ್ಮ ರೂಪದಲ್ಲಿ ಇರ್ತಕ್ಕಂತಹ ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಪ್ರಾಣ, ಇದನ್ನ ಜೀವಾತ್ಮ ಅಂತ ಹೇಳ್ತೇವೆ. ಜೀವಾತ್ಮ ಆ ದೇಹದ ಮೂಲಕ ಮಾಡಿರ್ತಕ್ಕಂತಹ ಕರ್ಮಗಳಿಗೆ ಅನುಸಾರವಾಗಿ ಮುಕ್ತಿಯನ್ನು ಪಡ್ಕೊಬಹುದು, ಅಥವಾ ಮರುಜನ್ಮವನ್ನು ಮತ್ತೆ ಮನುಷ್ಯ ಜನ್ಮವನ್ನು ಪಡ್ಕೊಬಹುದು. ಈಗ ಈ ಸೂಕ್ಷ್ಮ ದೇಹಕ್ಕೆ ಅಂದ್ರೆ ಜೀವಾತ್ಮನಿಗೆ ಏನಾದರೂ ಜಾತಿ ಇದ್ದಿದ್ರೆ, ಈಗ ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ಜಾತಿಯಲ್ಲಿ ಇದ್ದಾನೆ ಅವನು, ಮರು ಜನ್ಮದ ಅದೇ ಜಾತಿ ಇರಬೇಕಿತ್ತು. ಯಾಕೆ ಹೋಗುದು, ಟ್ರಾನ್ಸ್ಫರ್ ಆಗೋದು ಯಾವುದು? ಜೀವಾತ್ಮ, ಸೂಕ್ಷ್ಮ ದೇಹ. ಹೌದಾ? ಸ್ಥೂಲ ದೇಹವನ್ನು ತಂದೆ ತಾಯಿಗಳನ್ನ ಪಡ್ಕೊಳ್ತಾನೋ. ಹ್ಮ್ ಆದ್ದರಿಂದ ಸೂಕ್ಷ್ಮ ದೇಹಕ್ಕೂ ಜಾತಿ ಇಲ್ಲ. ಆದ್ದರಿಂದ ಕ್ಷತ್ರಿಯನಾಗಿರತಕ್ಕಂತಹ ಈ ವಿಶ್ವಾಮಿತ್ರ ಮಹರ್ಷಿ ತಪಸ್ಸನ್ನು ಮಾಡಿ ಮಹಾಬ್ರಾಹ್ಮಣನಾದ. ಅವನೇನು ಬೇರೆ ಜನ್ಮಕ್ಕೆ ಹೋಗಿಲ್ಲ. ಹಿಂದೆ ವೇದಗಳ ಕಾಲದಲ್ಲಿ ಈ ವರ್ಣ ಎನ್ನುವ ಪದ್ಧತಿ ಹೇಗಿತ್ತು ಅಂತ ಕೇಳಿದರೆ, ಇದು 2 ಪಥಗಳನ್ನು ಹೊಂದಿರತಕ್ಕಂಥ ಹೈವೇ ಥರ ಇತ್ತು. ಹ್ಮ್ ಯಾರು ಬೇಕಾದ್ರೂ ಹೋಗಿ ವಾಪಸ್ ಬರುವಂತೆ. ಅದೇಗೇನಾಯ್ತು, ಈ ಜಾತಿ ಸಿಸ್ಟಮ್ ಬಂದ್ಕೊಂಡೆ ಅದು ಒನ್ ವೇ ಆಯ್ತು. ಹುಟ್ಟಿಗೋದಕ್ಕೆ ಲಾಕ್ ಮಾಡಿದೆ. ಹಾಗಾದ್ರೆ ಈಗ ವರ್ಣ ಜಾತಿ ಹೇಗೆ ಪರಿವರ್ತನೆ ಆಯ್ತು ಅಂತ ಕೇಳ್ಬೋದು ನೀವು. ಹೇಗೆ ಪರಿವರ್ತನೆ ಆಯ್ತು ಅಂತ ಕೇಳಿದ್ರೆ, ನಮ್ಮ ಹಿರಿಯರು ಒಂದು ಕಲ್ಪನೆ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ
ತಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವೃತ್ತಿಯಲ್ಲಿ ಪರಿಪೂರ್ಣ ಆಗಬೇಕು ಅಂತಾದರೆ ವೃತ್ತಿಗೆ ಅನುಗುಣವಾಗಿ ಅವನ ಪ್ರವೃತ್ತಿ ಇರಬೇಕು, ಅವನ ಗುಣ ಸ್ವಭಾವ ಆ ವೃತ್ತಿಗೆ ಅನುಗುಣವಾಗಿರಬೇಕು. ಒಬ್ಬ ಕ್ಷತ್ರಿಯ ವೃತ್ತಿಯನ್ನು ಮಾಡಬೇಕಾದ್ರೆ ಧೈರ್ಯ, ಶೌರ್ಯ, ಸಾಹಸ, ಶತ್ರು ನಿಗ್ರಹದ ಛಲ, ಮಹತ್ವಾಕಾಂಕ್ಷೆ, ಆ ನಿರ್ಭಯತ್ವ, ಆ ಸ್ವಾಭಿಮಾನ ತುಂಬಿ ತುಳುಕ್ತಾ ಇರಬೇಕು ಅವನಲ್ಲಿ. ಇಲ್ಲದ್ರೆ ಅವನು ಆ ಸೈನಿಕನಾಗಲಿಕ್ಕೆ, ಯೋಧನಾಗಲಿಕ್ಕೆ, ರಾಜನಾಗಲಿಕ್ಕೆ ಅನ್ಫಿಟ್. ವೃತ್ತಿಗೆ ತಕ್ಕಂತೆ ನಮ್ಮ ಪ್ರವೃತ್ತಿ ಇರಬೇಕು, ಗುಣ ಇರಬೇಕು. ಇದು ನಮ್ಮ ಚಿಂತನೆ, ಹಿರಿಯರದ್ದು, ಮಹರ್ಷಿಗಳದ್ದು. ಆದ್ದರಿಂದ ವೇದಗಳ ಪ್ರಕಾರ, ಶ್ರುತಿಗಳ ಪ್ರಕಾರ ಹಾಗೆ ಹೇಗಿತ್ತು ಅಂತ ಕೇಳಿದ್ರೆ, ಬ್ರಾಹ್ಮಣ ಅಂತಂದ್ರೆ ಸಾತ್ವಿಕ ಗುಣಸಂಪನ್ನನಾಗಿ ಜ್ಞಾನವೃತ್ತಿಯನ್ನು ಮಾಡ್ತಕ್ಕಂಥ ಎಲ್ಲರೂ ಬ್ರಾಹ್ಮಣರೇ. ಸಾತ್ವಿಕತೆ ಇರಬೇಕು, ಜ್ಞಾನವೃತ್ತಿಯನ್ನು ಮಾಡ್ತಾ ಇರಬೇಕು. ಅದೇ ರೀತಿಯಲ್ಲಿ ಕ್ಷತ್ರಿಯರು ಅಂದ್ರೆ ಯಾರು? ರಜೋಗುಣ ಸಂಪನ್ನತೆಯನ್ನು ಹೊಂದಿ ದೇಶದ ಆಡಳಿತ ವ್ಯವಸ್ಥೆಯನ್ನ, ರಕ್ಷಣಾ ವೃತ್ತಿಯನ್ನ ಮಾಡ್ತಕ್ಕಂಥ ಎಲ್ಲರೂ ಕೂಡ ಕ್ಷತ್ರಿಯರು. ಯಾರು ಬೇಕಾರಾಗಲಿ ಎಲ್ಲರೂ ಕ್ಷತ್ರಿಯರು. ಹಾಗೆಯೇ ಸತ್ವಗುಣ ಮತ್ತು ರಜೋಗುಣ ಎರಡನ್ನೂ ಪ್ರಧಾನವಾಗಿ ಹೊಂದಿ ವ್ಯಾಪಾರ ವೃತ್ತಿಯನ್ನು ಮಾಡ್ತಕ್ಕಂಥವರು ವೈಶ್ಯರು. ವರ್ಣ ಜಾತಿ ಬಗ್ಗೆ ನಾವು ಮಾತಾಡ್ತಿಲ್ಲ. ಜಾತಿ ಬಂದಿದ್ದು ಆಮೇಲೆ, ನಮ್ಮ ಅಜ್ಞಾನದಿಂದ, ಆಮೇಲೆ ಹೇಳ್ತೀವಿ ಅದರ ಬಗ್ಗೆ. ಕೊನೆಯದಾಗಿ ಸತ್ವ, ರಜಸ್ಸು ಮತ್ತು ತಮಸ್ಸು ಈ ಮೂರೂ ಗುಣಗಳನ್ನ ಪ್ರಧಾನವನ್ನು ಹೊಂದಿ ಸೇವಾ ವೃತ್ತಿಯನ್ನು ಮಾಡ್ತಕ್ಕಂಥವ್ರು ಶೂದ್ರರು ಅಂತ ಇತ್ತು. ಯಾವುದು ಹೆಚ್ಚು ಅಲ್ಲ, ಯಾವುದು ಕಡಿಮೆನೂ ಅಲ್ಲ. ಯಾರಿಗೆ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಸಂಪೂರ್ಣವಾದ ಸ್ವಾತಂತ್ರ್ಯ ಇತ್ತು. ವರ್ಣ ಅಂದ್ರೆ ಋಣ್ ಧಾತುವಿಂದ ಬಂದಿರತಕ್ಕಂಥ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬಹುದು ಅದು ವರ್ಣ. ಆ ವರ್ಣ ಎನ್ನುವ ಪದಕ್ಕೆ ಅರ್ಥ ಆಯ್ಕೆ ಮಾಡಿಕೊಳ್ಳಿಕ್ಕೆ ಸ್ವಾತಂತ್ರ್ಯ ಇರ್ತಕ್ಕಂಥದ್ದು ವರ್ಣ. ವರ್ಣ ಎನ್ನುವ ಪದಕ್ಕೆ ಅರ್ಥವೇ ಯಾವುದಕ್ಕೆ ಎಲ್ಲಿ ಆಯ್ಕೆ ಮಾಡ್ಕೊಳ್ಳೋಕೆ ಸ್ವಾತಂತ್ರ್ಯ ಇದೆ ಅದು ವರ್ಣ. ಋಣ್ ವರಿಸುವುದು, ಆರಿಸಿಕೊಳ್ಳುವುದು ಅರ್ಥ. ಆದ್ರಿಂದ ಇಲ್ಲ ಸ್ವಾತಂತ್ರ್ಯ ಇತ್ತು. ಅದು ಬಂದು ಮತ್ತೇನಾಯ್ತು ಅಂತ ಕೇಳಿದ್ರೆ, ಗುಣಕ್ಕೆ ತಕ್ಕಂತೆ ಪ್ರವೃತ್ತಿ ಇರಬೇಕು ಅಂತ ಸಂಸ್ಕಾರವನ್ನು ಹೇಳಿದ್ರು. ಯೋಧನ ಆಗ್ಬೇಕಾ, ಈ ರೀತಿ ಇರಬೇಕು ನೀನು. ದೈಹಿಕ ಬಲ ಚೆನ್ನಾಗಿರ್ಬೇಕು, ಆತ್ಮಬಲ ಇರಬೇಕು, ಸ್ವಾಭಿಮಾನ ಇರಬೇಕು, ದೇಶಕ್ಕಾಗಿ ಪ್ರಾಣವನ್ನು ಕೊಡ್ತಕ್ಕಂಥ ತ್ಯಾಗ ಮತ್ತು ಸಮರ್ಪಣಾ ಮನೋಭಾವ ಇರಬೇಕು, ಪ್ರಾಣ ಹೋದ್ರೆ ಹೋಯಿತು ಅಂತ ಹೇಳ್ತಕ್ಕಂಥ ಛಲ ಇರಬೇಕು. ಈಗ ರಿಮೋಟ್ ಯುದ್ಧ ಇದೆ ನಮ್ಮಲ್ಲಿ, ಇಲ್ಲಿ ಬಟನ್ ಕೂತು 14,000 ಕಿಲೋಮೀಟರ್ ಬೇಕು ಮಿಸೈಲ್ ಹಾರಿಸ್ತೀವಿ. ಹಾಗಲ್ಲ, ರಣರಂಗಕ್ಕೆ ಹೋಗಬೇಕು. ಒಂದು ದೊಡ್ಡ ಯುದ್ಧ ನಡೀತು ಅಂತಂದ್ರೆ ಯಾರು ಸೋತೋಗ್ತಾರ, ಆ ಸೋತೋದ್ರಲ್ಲಿ ಸಾಧಾರಣ ಎಲ್ಲರೂ ಸತ್ತೇ ಹೋಗ್ತಾ ಇತ್ತು. ಈಗ ಆಗಲ್ಲ, ಬಾಂಬ್ ಹಾಕ್ತೇವೆ, ಇಲ್ಲಿ ಕೂತ್ಕೊಂಡು 4 ಜನ ಮೇಂಟೈನ್ ಮಾಡ್ತಾರೆ. ಆಗಲ್ಲ. ಮಹಾಭಾರತ ಯುದ್ಧ ಕೇಳ್ತಾ ಇದ್ದೀವಿ, ಲಕ್ಷಾಂತರ ಜನರು ಪ್ರಾಣ ತ್ಯಾಗ ಮಾಡಿದ್ರು. ಯಾಕೆ ಹೋಗಿ ಚುಚ್ಕೊಬೇಕು. ಆ ಧೈರ್ಯ ಇದ್ರೆ ತಾನೇ ಅವನು ಕ್ಷತ್ರಿಯ ಆಗ್ತಾನೆ. ಆದ್ರಿಂದ ರಜೋಗುಣ ಫುಲ್ ತುಂಬಿ ತುಳುಕ್ತಾ ಇರಬೇಕು. ಆ ರಜೋಗುಣವನ್ನ ಪರಿಪೂರ್ಣವಾಗಿ ಇಟ್ಟುಕೊಂಡು ಯಾರು ರಕ್ಷಣಾ ವೃತ್ತಿಯನ್ನು ಮಾಡ್ತಾರೋ ಅವರೆಲ್ಲರೂ ಕ್ಷತ್ರಿಯರು. ಯಾವಾಗ ಮನುಷ್ಯ ತಾನು ಮಾಡ್ತಕ್ಕಂತಹ ಗುಣಕ್ಕೆ ಗುಣ ಪೂರ್ಣವಾಗಿ ವಿಕಾಸವಾದಾಗ ವೃತ್ತಿಯಲ್ಲಿ ಪರಿಪೂರ್ಣತೆ ಬರ್ತದೆ. ಇದು ನಮ್ಮ ಹಿರಿಯರ ಕಾನ್ಸೆಪ್ಟ್. ಆದ್ರಿಂದ ಜ್ಞಾನ ವೃತ್ತಿ ಮಾಡಬೇಕಾದ್ರೆ ಈ ರೀತಿ ಇರಬೇಕು, ರಕ್ಷಣಾ ವೃತ್ತಿ ಈ ರೀತಿ ಇರಬೇಕು. ಈ ರೀತಿ ನಮ್ಮಲ್ಲಿ ಸಂಸ್ಕಾರಗಳು ಬಂದಾಗ ಅದು ಚೌಕಟ್ಟಿಗೆ ಕಾರಣ ಆಯಿತು. ಆ ಚೌಕಟ್ಟೆ ಮುಂದೆ ಜಾತಿ ಪದ್ಧತಿಗೆ ನಾಂದಿಯನ್ನು ಹಾಡಿದೆ. ಆದ್ದರಿಂದ ಇಲ್ಲಿ ಕ್ಷತ್ರಿಯ ಆಗಿರ್ತಕ್ಕಂಥ ಕೌಶಿಕ ತಪಸ್ಸನ್ನು ಮಾಡಿ ಮಹಾಬ್ರಾಹ್ಮಣನಾದ. ಹೇಗಾದ ಅಂತ ಕೇಳಿದ್ರೆ, ಅವನು ಮೊದಲು ಯುದ್ಧ ಮಾಡ್ತಾ ಇದ್ದ, ರಕ್ಷಣಾ ವೃತ್ತಿಯನ್ನು ಮಾಡ್ತಾ ಇದ್ದ. ನಂತರ ಏನ್ ಮಾಡ್ದಂತ ಕೇಳಿದ್ರೆ, ರಕ್ಷಣಾ ವೃತ್ತಿಯನ್ನು ಬಿಟ್ಟ, ತಪಸ್ಸನ್ನ, ಉಪದೇಶವನ್ನ, ಅಧ್ಯಯನವನ್ನ ಅಂದ್ರೆ ಜ್ಞಾನ ವೃತ್ತಿಯನ್ನು ಆರಂಭ ಮಾಡಿದ. ವೃತ್ತಿಯನ್ನು ಚೇಂಜ್ ಮಾಡ್ಕೊಂಡ, ಗುಣವನ್ನು ಚೇಂಜ್ ಮಾಡ್ಕೊಂಡ. ಮೊದಲು ರಜೋಗುಣ ಇತ್ತು, ನಂತರ ಸಾತ್ವಿಕನಾಗಿ ಶಾಂತ ಸ್ವಭಾವದಿಂದ ಅಸಹನೆ, ತಾಳ್ಮೆ, ಆ ಪ್ರೀತಿ, ಪ್ರೇಮ ಇವುಗಳನ್ನ ಬೆಳೆಸ್ಕೊಂಡವನು ಆ ಸತ್ವಗುಣವನ್ನೇ ಬೆಳೆಸ್ಕೊಂಡ. ರಜೋಗುಣದಿಂದ ಸತ್ವಗುಣಕ್ಕೆ ಬಂದ. ಹಾಗೆಯೇ ಆ ರಕ್ಷಣಾ ವೃತ್ತಿಯನ್ನು ಬಿಟ್ಟು ಜ್ಞಾನವೃತ್ತಿಯನ್ನು ಮಾಡಿಕೊಂಡ. ಆಗ ಕೌಶಿಕ ಆಗಿರ್ತಕ್ಕಂಥ ರಾಜ ಬ್ರಹ್ಮರ್ಷಿ ವಿಶ್ವಾಮಿತ್ರನಾದ, ಮಹಾ
ಬ್ರಾಹ್ಮಣ ಅಂತ ಕರಿತೇವೆ ನಾವು. ಹೌದು. ವಿಶ್ವಾಮಿತ್ರ ಮಹರ್ಷಿ ಕೌಶಿಕನಾದರೂ ಕೂಡ, ಕ್ಷತ್ರಿಯನಾಗಿ ಹುಟ್ಟಿದ್ರು ಕೂಡ, ಜನ್ಮ ತಳೆದಿದ್ರು ಕೂಡ, ತಪಸ್ಸಿನಿಂದ ತನ್ನ ಗುಣವೃತ್ತಿಯನ್ನ ಬದಲಾಯಿಸಿಕೊಂಡು ಮಹಾಬ್ರಾಹ್ಮಣನಾದ. ಇದು ಭಾರತೀಯ ಸಂಸ್ಕೃತಿ. ಆದ್ರಿಂದ ಭಾರತೀಯ ಸಂಸ್ಕೃತಿ ಹಿರಿಮೆಯನ್ನ ನಾವು ಮೊದಲು ಪೂರ್ವಾಗ್ರತನವನ್ನು ಬಿಟ್ಟು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇಂತಹ ವಿಶ್ವಾಮಿತ್ರ ಮಹರ್ಷಿಗಳು ಆ ಒಂದು ಉತ್ತರ ದಿಕ್ಕಿನಲ್ಲಿ ಆ ಸಿದ್ಧಿಯನ್ನು ಪಡೆದಿದ್ರಿಂದ, ಆ ತಪಸ್ಸನ್ನು ಸಿದ್ಧಿಸಿದ್ರು. ಕೌಶಿಕನಾಗಿರ್ತಕ್ಕಂತಹ ವಿಶ್ವಾಮಿತ್ರ ಮಹರ್ಷಿಗಳು ಉತ್ತರ ದಿಕ್ಕಿಗೆ ಆ ಒಂದು ಕುಳಿತುಕೊಂಡು ತಪಸ್ಸನ್ನ ಮಾಡಿ ಮಹಾಬ್ರಾಹ್ಮಣರಾದರು, ಬ್ರಹ್ಮ ಋಷಿಗಳಾದರು. ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಉತ್ತರ ದಿಕ್ಕು ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಪ್ರಶಸ್ತವಾದ ದಿಕ್ಕು ಅಂತ ಹೇಳಿದ್ದಾರೆ. ಅಂತ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಆ ತುಂಗಾ ನದಿಯು ಪೂರ್ವದಿಂದ ಉತ್ತರಕ್ಕೆ ತಿರುಗ್ತಾ ಇದೆ. ಆದಿಶಂಕರರು ಅಲ್ಲಿ ಬರ್ತಾರೆ. ಆದಿಶಂಕರಲ್ಲಿ ಬರುವಾಗ ಸೌರಾಷ್ಟ್ರೇಶು ಜನಿಂ ಪ್ರಾಪ್ಯ ದಕ್ಷಾಶ್ರಮ ಉಪಾಗತಾಃ ತುಂಗಾತೀರೆ ತಪೋನಿಷ್ಠಾಃ ಆದಿಶಂಕರ ದೀಕ್ಷಿತಾಃ. ಅಂದ್ರೆ ಆದಿಶಂಕರರು ಈ ದಕ್ಷಿಣ ದಿಗ್ವಿಜಯವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಉತ್ತರ ದಿಕ್ಕು ಹರಿತಾ ಇರತಕ್ಕಂತಹ ತುಂಗಾ ನದಿಯ ತೀರದಲ್ಲಿ ಒಬ್ಬ ಬಾಲವಟು, 7 ವರ್ಷದ ಬಾಲವಟು ತಪಸ್ಸನ್ನ ಮಾಡ್ತಾ ಇದ್ದಂತೆ. ತಪಸ್ಸನ್ನ ಮಾಡ್ತಾ ಇದ್ದ. ಅವನು ಎಲ್ಲಿಂದ ಬಂದ ಅಂತ ಕೇಳಿದ್ರೆ ಸೌರಾಷ್ಟ್ರೇಶು ಜನಿಂ ಪ್ರಾಪ್ಯ. ಸೌರಾಷ್ಟ್ರ ಅಂದ್ರೆ ಈಗಿನ ಗುಜರಾತ್. ಅಲ್ಲಿಂದ ಅವರು ರಾಮೇಶ್ವರ ಹೀಗೆ ತೀರ್ಥಯಾತ್ರೆಗೆ ಮಾಡ್ಕೊಂಡು ಬಂದರು. ಅವ್ರ ತಂದೆ ತಾಯಿ ಒಟ್ಟಿಗೆ. ಆ ಹುಡುಗ ವಾಪಸ್ ಬರುವಾಗ ಏನಾಯ್ತು ಅಂತ ಕೇಳಿ ತಂದೆ ತಾಯಿಗಳು ಕಾರಣಾಂತರಗಳಿಂದ ಗತಿಸಿ ಹೋದ್ರು. ಆ ನಂತರ ಈ ಹುಡುಗ ಇಲ್ಲೇ ಕೂತ್ಕೊಂಡು ತಪಸ್ಸನ್ನ ಆರಂಭ ಮಾಡಿದ. ವಾಪಸ್ ಹೋಗಿಲ್ಲ. ಸೌರಾಷ್ಟ್ರೇಶ ಜನಿಂ ಪ್ರಾಪ್ಯ ದಕ್ಷಾಶ್ರಮ ಉಪಾಗತಃ. ಸೌರಾಷ್ಟ್ರದಲ್ಲಿ ಜನಿಸಿ ತೀರ್ಥಯಾತ್ರೆಯನ್ನು ಮಾಡ್ತಾ ದಕ್ಷಾಶ್ರಮಕ್ಕೆ ಬಂದು ತುಂಗಾ ತೀರೆ ತಪೋನಿಷ್ಠಾಹ. ಈ ತುಂಗಾ ತೀರ, ಉತ್ತರ ವಾಹಿನಿಯ ಹರಿತಕ್ಕಂಥ ತುಂಗಾ ತೀರದಲ್ಲಿ ತಪಸ್ಸನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಆದಿಶಂಕರಾಚಾರ್ಯರು ಬರ್ತಾರಲ್ಲಿ. ಆಗ ಇವ್ರು ಕೇಳ್ತಾರೆ, ಈ ಹುಡುಗ ಕೇಳ್ತಾನೆ, ನನಗೆ ಮೋಕ್ಷ ಮಾರ್ಗವನ್ನ ಕರುಣಿಸಬೇಕು. ಅವ್ರು ಹೇಳ್ತಾರೆ, ಆ ಕ್ಷೇತ್ರದ ಮಹಿಮೆಯನ್ನು ಹೇಳಿ ಆ ಒಂದು ಉತ್ತರ ವಾಹಿನಿ ಇರತಕ್ಕಂಥ ತುಂಗಾ ನದಿಯ ತೀರದಲ್ಲಿ ಅಗಸ್ತ್ಯ ಮಹರ್ಷಿಗಳು ನರಸಿಂಹದೇವರ ಪ್ರತ್ಯಕ್ಷ ದರ್ಶನ ಪಡ್ಕೊಂಡಿದ್ದಾರೆ ಎಂದು ಆ ವಿಷಯ ತಿಳ್ಕೊಂಡವರು ಹಾಗೆ ಸ್ವಯಂಭೂ ದಕ್ಷರ ಸೋಮೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಈ ಕ್ಷೇತ್ರದಲ್ಲಿ ಜ್ಞಾನಿ ದೇವತೆಯಾಗಿರ್ತಕ್ಕಂಥ ಶಾರದಾ ಪರಮೇಶ್ವರಿಯನ್ನ ಶ್ರೀಚಕ್ರ ಯಂತ್ರೋದ್ಧಾರದ ಮೂಲಕ ಕೃಷ್ಣ ಸಿರಿಯಲ್ಲಿ ಶ್ರೀಚಕ್ರವನ್ನು ಸ್ವತಃ ಬರೆದು ಆ ಶಾರದಾ ಪರಮೇಶ್ವರನ ಪ್ರತಿಷ್ಠಾಪನೆ ಮಾಡಿ ಇವರಿಗೆ ಮಂತ್ರ ದೀಕ್ಷೆಯನ್ನ ಕೊಟ್ಟು ಇಲ್ಲಿ ಗುರು ಪರಂಪರೆಯನ್ನ ಆರಂಭ ಮಾಡಿದ್ದಾರೆ. ಅಲ್ಲಿಂದ ಈ ಗುರು ಪರಂಪರೆ ಅನುಚೂನವಾಗಿ ನಡ್ಕೊಂಡು ಬರ್ತಾ ಇದೆ. ಗುರುಗಳೇ, ಅದ್ವೈತ ಅಂದ್ರೆ ಏನು? ಈ ಅದ್ವೈತ ಸಿದ್ಧಾಂತದ ಮೂಲಕ ನಮ್ಮ ಶಂಕರಾಚಾರ್ಯರು ಪ್ರಪಂಚಕ್ಕೆಲ್ಲ ಕೊಟ್ಟಿರುವಂತ ಜ್ಞಾನ ಏನು ಅಂತ ತಿಳಿಸ್ಕೊಡಿ. ನೋಡಿ, ಅದ್ವೈತ ಅಂತಂದ್ರೆ ಎರಡು ಇಲ್ಲದ್ದು. ಅದ್ವೈತಕ್ಕೆ ನಾವು ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಹೇಳ್ತೇವೆ. ಎಲ್ಲವೂ ಪರಬ್ರಹ್ಮ ವಸ್ತು. ನಿಮ್ಮನ್ನು ಸೇರಿ ಅದ್ವೈತದಲ್ಲಿ ಎರಡನೇ ವಸ್ತುವಿಗೆ ಸ್ಥಾನ ಇಲ್ಲ. ನಾವು ಜಗತ್ತಿನಲ್ಲಿ ದೇವರನ್ನ ಸರ್ವ ವ್ಯಾಪಕ ಅಂತ ಹೇಳ್ತೇವೆ. ಅದ್ವೈತದ ಪ್ರಕಾರ ಸರ್ವ ವ್ಯಾಪಕ ಅಂತ ಹೇಳುವಂತ ಸ್ಥಿತಿ ಏನಿದೆ, ಅದು ಕೇವಲ ಆಕಾಶದಂತೆ ಎಲ್ಲ ಕಡೆ ವ್ಯಾಪಿಸಿ ಮಾತ್ರ ತಿಳ್ಕೊಂಬಾರದು. ಈಗ ಆಕಾಶ ಎಲ್ಲ ಕಡೆ ಇದೆ. ಆಕಾಶ ಇಲ್ಲದ ಸ್ಥಳ ಎಲ್ಲಿ? ಆಕಾಶ ಅಂತ ಹೇಳಿಕೊಳ್ಳೆ ಮೇಲ್ ತೋರಿಸೋದಲ್ಲ. ಆಕಾಶ ಅಂದ್ರೆ ಅವಕಾಶ. ಆಕಾಶ ಅಂದ್ರೆ ಸ್ಪೇಸ್, ನಾಟ್ ಸ್ಕೈ. ಸ್ಪೇಸ್. ಈಗ ಇಲ್ಲಿ ನಾವು ಕೂತಿದ್ದೇವೆ ಅಂತ ಹೇಳಿದ್ರೆ ಆಕಾಶ ಇದೆ, ಅದಕ್ಕೆ ಕೂತಿದ್ದೇವೆ. ನಾವು ಖಾಲಿ ಸ್ಥಳ ಇದ್ರಿಂದ ತಾನೇ ಕೂತಿದ್ದೇವೆ. ಇಲ್ಲಿ ಭೂಮಿ ಎಲ್ಲಿದೆ, ತಿರುಗ್ತಾ ಇದೆ ಅಂತ ಕೇಳಿದ್ರೆ ಆಕಾಶದಲ್ಲೇ ತಿರುಗ್ತಾ ಇದೆ. ನಾವು ಭೂಮಿಯೊಳಗಿದೆ. ಇನ್ನು ಮೇಲಕ್ಕೆ ಹೋದ್ರೆ ಭೂಲೋಕ ಇಲ್ಲಿದೆ, ಮೇಲೆ ಭೂರ್ಲೋಕ, ಸುವರ್ಲೋಕ, ಮಾರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ಮತ್ತೆ ವೈಕುಂಠ, ಕೈಲಾಸ ಹೀಗೆ ಹೇಳ್ಕೊಂಡು ಹೋಗಿದ್ದಾರೆ. ಕೆಳಕ್ಕೆ ಬಂದ್ರೆ ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಳ, ಪಾತಾಳ, ಎಲ್ಲ ಬ್ರಹ್ಮಾಂಡವೆಲ್ಲವೂ ಆಕಾಶದಲ್ಲೇ ಇದೆ. ಹೌದಾ? ಆದ್ರೆ ಆಕಾಶಕ್ಕಿಂತ ಭಿನ್ನವಾಗಿರ್ತಕ್ಕಂಥ ವಸ್ತುಗಳು ಕಾಣಿಸ್ತಾ ಇದೆ ನನಗೆ. ಆಕಾಶ ಇದ್ರೂ ಕೂಡ ನಾವು ಇದ್ದೀವಿ. ಆದ್ರೆ ಪರಬ್ರಹ್ಮ ವಸ್ತು ಬಗ್ಗೆ ಆ ಥರ ಹೇಳಲಿಲ್ಲ. ಅಲ್ಲಿ ಸರ್ವ ವ್ಯಾಪಕತ್ವವನ್ನು ಹೇಳಿದ್ದಾರೆ.
ಸ್ವರೂಪ ವ್ಯಾಪಕತ್ವವನ್ನು ಹೇಳಿದ್ದಾರೆ. ಅಂದ್ರೆ ಪರಿಪೂರ್ಣವಾಗಿ ಅದೇ ಇರುವುದು, ಮತ್ತೇನೂ ಇಲ್ಲ, ಇನ್ಕ್ಲೂಡಿಂಗ್ ಯು. ಒಂದೇ ವಸ್ತು ಇರೋದು. ನೀವಿದ್ದೀವಿ ಅಂತ ಹೇಳಿದ್ರೆ ನೀವು ಕೂಡ ಅದೇ ಆಗಿದ್ದೀರಿ. ಆ ಪರಬ್ರಹ್ಮ ವಸ್ತುವಿಗಿಂತ ಭಿನ್ನವಾದ ವಸ್ತು ಮತ್ತೊಂದು ಇಲ್ಲ. ಇದು ಅದ್ವೈತದ ತಿರುಳು. ಆದ್ದರಿಂದ ಅದ್ವೈತ ಅಂತಂದ್ರೆ ಹೇಳಿದ್ರೆ ಆ ಒಂದು ವ್ಯಾಖ್ಯಾನ ಕೇಳಬೇಕು ಅಂತ ಆದ್ರೆ ಅದ್ವೈತಕ್ಕೆ ಎಲ್ಲವನ್ನು ಎಲ್ಲರನ್ನು ತನಗಿಂತ ಅಂದ್ರೆ ತನ್ನ ಸ್ವರೂಪಕ್ಕಿಂತ ಬೇರೆ ಅಲ್ಲವೆಂದು ಅನನ್ಯ ಭಾವದಿಂದ ನೋಡುವುದೇ ಅದ್ವೈತ. ಎಲ್ಲವನ್ನೂ ಎಲ್ಲರನ್ನೂ ತನಗಿಂತ ಬೇರೆ ಅಲ್ಲವೆಂದು. ಇಲ್ಲಿ ತನಗಿಂತ ಬೇರೆ ಅಲ್ಲ ಅಂತ ಹೇಳಿದ ಕೂಡಲೇ ನಿಮ್ಮ ಒಂದು ದೇಹ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಪ್ರಾಣ ಇವುಗಳ ಒಟ್ಟಿಗೆ ಜೋಡಿಸ್ಕೊಂಡಿರತಕ್ಕಂಥ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಇಲ್ಲ ಶಾಸ್ತ್ರ. ಇಲ್ಲಿ ನಿಮ್ಮ ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಪ್ರಾಣವನ್ನ ಸಾಕ್ಷೀಭೂತವಾಗಿ ಬೆಳಗ್ತಾ ಇರತಕ್ಕಂತಹ ಸಾಕ್ಷಿ ಚೈತನ್ಯವನ್ನ ಮನಸ್ಸಲ್ಲಿಟ್ಟುಕೊಂಡು ಅದೇ ನಿಮ್ಮ ಸ್ವರೂಪ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ, ತನಗಿಂತ ಬೇರೆ ಅಲ್ಲವೆಂದು. ಈಗ ನಿಮ್ಮನ್ನ ದೇಹ ತಿಳ್ಕೊಂಡು, ಇಂದ್ರಿಯ ತಿಳ್ಕೊಂಡು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಪ್ರಾಣಗಳ ಸಂಯೋಗ ಅಂತ ಭಾವಿಸ್ಕೊಂಡು ನಾನೇ ದೇವರು ಅಂತ ಹೇಳಿದ್ರೆ ನೀವು ರಾಕ್ಷಸರೇ ಆಗ್ತೀರಿ. ಸ್ಪಷ್ಟವಾಗಿ ಗೊತ್ತಿರಬೇಕು. ಅಹಂ ಬ್ರಹ್ಮಾಸ್ಮಿ ಆ ಒಂದು ವ್ಯಾಖ್ಯಾನದ ಅರ್ಥ ಅದಲ್ಲ. ಅಲ್ಲಿ ಉಪಾಧಿಗಳಿಗೆ ಅವಕಾಶವೇ ಇಲ್ಲ. ಅಲ್ಲಿ ನಾನು ಅಂತ ಹೇಳ್ತಕ್ಕಂಥದ್ದು ಅಹಂಕಾರಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ. ಅದು ಶುದ್ಧವಾದ ಸಾಕ್ಷಿ ಚೈತನ್ಯ. ಅದು ಒಂದೇ ಇರುವುದು ಪ್ರಪಂಚದಲ್ಲಿ. ಅದಿಲ್ಲ ಮತ್ತೆ ಬೇರೆ. ಈಗ ನಿಮಗೆ ಅದಿಲ್ಲದೆ ಬೇರೆ ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಅದೇ ಎಲ್ಲದಕ್ಕೂ ಮೂಲವಾಗಿದೆ. ಅದನ್ನ ಹೇಳ್ತಾ ಇದೆ ಶಾಸ್ತ್ರ. ಏನಂತ ಕೇಳಿದ್ರೆ ಎಲ್ಲವನ್ನೂ ಎಲ್ಲರನ್ನೂ ತನಗಿಂತ ಬೇರೆ ಅಲ್ಲವೆಂದು, ತನಗಿಂತ ತನ್ನ ಸ್ವರೂಪಕ್ಕಿಂತ ಬೇರೆ ಅಲ್ಲವೆಂದು ಅತ್ಯಂತ ದೃಢಭಾವದಿಂದ ಭಾವಿಸುತ್ತಾ ಅನನ್ಯ ಭಾವದಿಂದ ನೋಡುವುದೇ ಅದ್ವೈತ. ಇದು ಅದ್ವೈತದ ವ್ಯಾಖ್ಯಾನವಾಗಿದೆ. ಆದ್ದರಿಂದ ಈ ಅದ್ವೈತ ಅಂತ ಹೇಳ್ತಕ್ಕಂಥದ್ದು ವಿಶ್ವಮಾನವ ಪ್ರಜ್ಞೆಗೆ ಮೂಲಾಧಾರವಾಗಿದೆ. ಅದ್ವೈತದ ಹಿರಿಮೆ ಏನಂತ ಕೇಳಿದರೆ ಈ ಪ್ರಪಂಚದಲ್ಲಿ ವಿವಿಧತೆ ಎನ್ನುವುದು ಸಹಜವಾಗಿದೆ. ಆದರೆ ವಿವಿಧತೆಗೆ ಏಕತೆಯೇ ಪ್ರಾಣವಾಗಿದೆ. ಮಾನವರೆಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ, ಸ್ನೇಹ ಸೌಹಾರ್ದಗಳಿಂದ, ಶಾಂತಿ ಸಮಾಧಾನಗಳಿಂದ ಈ ಪ್ರಪಂಚದಲ್ಲಿ ಬಾಳಬೇಕು ಅಂತಾದರೆ ಆ ಏಕತೆಯ ಪ್ರಜ್ಞೆಯನ್ನ ನಾವು ಅಂತರಂಗದಲ್ಲಿ ಜಾಗೃತವಾಗಿರಿಸಿಕೊಂಡು ವೈವಿಧ್ಯಮಯವಾಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ನಾವು ಬದುಕಬೇಕು. ಆದ್ದರಿಂದ ಏಕಾತ್ಮ ಮಾನವತಾವಾದ ಅನ್ನ ಹೇಳ್ತೇವೆ. ವಿಶ್ವಮಾನವ ಪ್ರಜ್ಞೆಯನ್ನು ಬೆಳೆಸ್ತಾ ಇರತಕ್ಕಂತಹ ಏಕಾತ್ಮ ಮಾನವತಾವಾದವನ್ನ ಆದಿಶಂಕರು ಜಗತ್ತಿಗೆ ಕೊಟ್ಟಿದ್ದಾರೆ. ನಾವು ಇವತ್ತು ಸ್ಟೇಜ್ನಲ್ಲಿ ಕೂತಾಗ ನಾವೆಲ್ಲ ಒಂದೇ, ನಾವೆಲ್ಲ ಒಂದೇ, ನಾವೆಲ್ಲ ಒಂದೇ ಅಂತ ನಾವು ತುಂಬ ಹೇಳ್ತಾ ಇರ್ತೇವೆ ಬಾಯಲ್ಲಿ. ಆದರೆ ಒಂದು ಪ್ರಶ್ನೆ ಮಾಡಿದರೆ ನಾವು ಹೇಗಪ್ಪ ನಾವೆಲ್ಲ ಒಂದೇ? ಆಡುವ ಭಾಷೆ ಬೇರೆ, ಆಚರಿಸುವ ಧರ್ಮ, ಮತ, ಸಿದ್ಧಾಂತಗಳು ಬೇರೆ, ಆರಾಧಿಸುವ ದೇವರು ಬೇರೆ, ವಾಸಿಸುವ ದೇಶ ಬೇರೆ, ನಮ್ಮ ಅಭ್ಯಾಸ ಅಭಿರುಚಿಗಳು ಬೇರೆ, ನಾವು ಸಂಪಾದನೆ ಮಾಡ್ತಕ್ಕಂಥ ವೃತ್ತಿ ಬೇರೆ, ಕಲ್ತಿರ್ತಕ್ಕಂಥ ವಿದ್ಯೆ ಬೇರೆ. ಕ್ಷಣ ಕ್ಷಣಕ್ಕೂ ವಿವಿಧತೆ ಇದೆ. ಎಲ್ಲಿ ಹೋದ್ರೂ ಭೇದ ಭಾವ ಇದೆ. ಭೇದ ಭಾವದ ವಿಷಯವೇ ಜಗತ್ತಿನಲ್ಲಿ ತುಂಬಿ ತುಳುಕ್ತಾ ಇದೆ. ಹೀಗಿರುವಾಗ ನಾವು ಬಾಯಲ್ಲಿ ಕೂತ್ಕೊಂಡು ಸಮಾಜವಾದಿಗಳು ನಾವೆಲ್ಲ ಒಂದೇ ಅಂತ ಹೇಳಿದ್ರೆ ಅದಕ್ಕೇನು ಅರ್ಥ ಇದೆ? ಅರ್ಥ ಇಲ್ಲ. ಆದರೆ ನಾವೆಲ್ಲರೂ ಹೇಗೆ ಒಂದು ಎನ್ನುವುದನ್ನ ತಾತ್ವಿಕವಾಗಿ ಆದಿಶಂಕರ ಭಗವತ್ಪಾದರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ವ್ಯಾವಹಾರಿಕವಾಗಿ ಭೇದ ಭಾವ ಇದ್ರೂ ಕೂಡ DC ಆಫೀಸಿಗೆ ಹೋದ್ರೆ ನಾವು ಮೊದಲು DC-ಗೆ ನಮಸ್ಕಾರ ಮಾಡಬೇಕು. DC ಪಕ್ಕದ ಇರ್ತಕ್ಕಂಥ ಕ್ಲರ್ಕಿಗೆ ಫಸ್ಟ್ ನಮಸ್ಕಾರ ಮಾಡಿ DC ಮಾಡಿಲ್ಲ ಅಂದ್ರೆ ನಿಮ್ಗೆ ಕೆಲಸ ಆಗೋದಿಲ್ಲ.
ವ್ಯಾವಹಾರಿಕ ಭೇದ ಇದ್ದೇ ಇದೆ. ಗೌರವ ಫಸ್ಟ್ ಅವರಿಗೆ ಕೊಡಬೇಕು ನಾವು. ಆದ್ದರಿಂದ ಪ್ರಪಂಚದಲ್ಲಿ ವ್ಯಾವಹಾರಿಕ ಭೇದ ಎನ್ನುವುದು ಸರ್ವಸಾಮಾನ್ಯ. ಅದನ್ನು ಯಾರು ಕನಿಷ್ಠ ಹೆಚ್ಚು ಮೇಲು ತಿಳ್ಕೊಬಾರದು. ಆದರೆ ಪಾರಮಾರ್ಥಿಕವಾಗಿ ನೋಡಿದರೆ ಒಂದೇ ಆತ್ಮ ಇರುವುದು, ಏಕಾತ್ಮವಾದ ಒಂದೇ ಆತ್ಮ ಇರುವುದು. ಆದ್ದರಿಂದ ಮಾನವರೆಲ್ಲರೂ ಕೂಡ ತಾತ್ವಿಕವಾಗಿ ನೋಡಿದರೆ ಪಾರಮಾರ್ಥಿಕ ನೆಲೆಯಲ್ಲಿ ಮಾನವರೆಲ್ಲರೂ ಕೂಡ ಮಂಗಳ ಸ್ವರೂಪರೇ, ಮಾನವರೆಲ್ಲರೂ ಕೂಡ ಸಮಾನರೇ, ಮಾನವರೆಲ್ಲರೂ ಕೂಡ ಒಂದೇ. ಇದು ಅದ್ವೈತ ಸಿದ್ಧಾಂತದ ತಿರುಳಾಗಿದೆ. ವ್ಯಾವಹಾರಿಕವಾಗಿ ಭೇದ ಭಾವ ಇದ್ದೇ ಇದೆ, ಯಾರೂ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಯಾರು ತಪ್ಪಿಸ್ಲಿಕ್ಕೆ ಪ್ರಪಂಚದಲ್ಲಿ ಪ್ರಪಂಚ ಇರುವವರಿಗೆ ಕೋಟ್ಯಾಧೀಶರು ಇರ್ತಾರೆ, ಲಕ್ಷಾಧೀಶರು ಇರ್ತಾರೆ, ಬಡವರು ಇರ್ತಾರೆ. ಏನು ಮಾಡುವುದು? PhD ಕಲ್ತವ್ರು ಇರ್ತಾರೆ, ಮಾಮೂಲಿ ಡಿಗ್ರಿ ಕಲ್ತವ್ರು ಇರ್ತಾರೆ. ಏನು ಮಾಡುವುದು? ಇರುತ್ತದೆ ಪ್ರಪಂಚ ಇರುವವರಿಗೆ. ಪ್ರಪಂಚ ಇರುವವರಿಗೆ ವ್ಯಾವಹಾರಿಕ ಭೇದ ಭಾವ ತೊಡೆದಾಕೋಕ್ಕಾಗೋದಿಲ್ಲ. ಆದರೆ ಎಲ್ಲ ಭೇದ ಭಾವಗಳಿಗೆ ಆ ಮೂಲ ಏಕತೆ, ಅದನ್ನು ಆದಿಶಂಕರು ಪದೇ 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 ನೆನಪಿಸಿಕೊಡ್ತಾ ಇದ್ದಾರೆ. ಯಾವಾಗ ಆ ಏಕಾತ್ಮವಾದ ನಿಮ್ಮ ಅನುಭವಕ್ಕೆ ಬರ್ತದೋ ಆಗ ನೀವು ಮುಕ್ತರಾಗ್ತೀರಿ. ಅಲ್ಲಿವರೆಗೆ ಈ ಸಂಸಾರದಲ್ಲಿ ತಿರುಗ್ತಾನೆ ಇರ್ತೀರಿ. ಇದು ಅದ್ವೈತನ ಉಪದೇಶ ಮಾಡೋದು. ಆದ್ದರಿಂದ ಈ ಅದ್ವೈತ ತತ್ವ ಎನ್ನುವುದು ವಿಶ್ವಶಾಂತಿಗೆ ಮೂಲಾಧಾರವಾಗಿದೆ. ಇದು ವಿಶ್ವಮಾನವ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿಕ್ಕೆ ನಮಗೆಲ್ಲರಿಗೂ ಕೂಡ ನಿತ್ಯ ದಾರಿದೀಪವಾಗಿದೆ. ಇದು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಗುರುಗಳೇ, ನಮ್ಮಂತ ಸಾಮಾನ್ಯ ಜನತೆಗೆ ಅರ್ಥ ಆಗೋ ಹಾಗೆ ಶ್ರೀಚಕ್ರ ಅಂದ್ರೆ ಏನು ಅಂತ ದಯವಿಟ್ಟು ತಿಳಿಸ್ಕೊಡಿ. ಶ್ರೀಚಕ್ರ ಈಗ ನಾವು ಹೇಳಿದವಲ್ಲ, ಹ. ಭಾರತೀಯ ಸಂಸ್ಕೃತಿಯಲ್ಲಿ ತುಂಬ ಆರಾಧನೆ ಇದ್ರೂ ಕೂಡ ತಾಂತ್ರಿಕ ಉಪಾಸನಾ ಆರಾಧನೆ ಕೂಡ ಒಂದಾಗಿದೆ. ತಾಂತ್ರಿಕ ಆರಾಧನೆ ನಾವು ತುಂಬ ರೀತಿಯಲ್ಲಿ ದೇವರ ಆರಾಧನೆ ಮಾಡ್ಬೋದು. ಅಗ್ನಿರ್ದೇವೋ ದ್ವಿಜಾತೀನ ಅಂತ ಹೇಳಿದೆ. ಅಗ್ನಿಯ ಮೂಲಕವೂ ದೇವರ ಆರಾಧನೆ ಒಂದು ಪದ್ಧತಿ, ವಿಗ್ರಹದ ಮೂಲಕವೂ ದೇವರ ಆರಾಧನೆ ಮಾಡ್ತೇವೆ, ಅದು ಪದ್ಧತಿ. ಹೀಗೆ ತಾಂತ್ರಿಕ ಆರಾಧನೆಯಲ್ಲಿ 3 ವಿಭಾಗಗಳಿರ್ತವೆ: ತಂತ್ರ, ಯಂತ್ರ, ಮಂತ್ರ. ಇವು 3 ಸಂಯೋಗವೇ ತಾಂತ್ರಿಕ ಆರಾಧನೆ. ಇವು 3 ಇಲ್ಲದೆ ತಾಂತ್ರಿಕ ಆರಾಧನೆ ಇರುವುದೇ ಇಲ್ಲ. ಯಂತ್ರ ಇರಲೇಬೇಕು. ಈ ಯಂತ್ರದಲ್ಲಿ ಏನಿರ್ತದೆ ಅಂತ ಕೇಳಿದರೆ, ಇದು ಅದ್ಭುತವಾಗಿರ್ತದೆ. ಭಗವಂತನ ಚಿತ್ ಶಕ್ತಿಯನ್ನ ಆ ಒಂದು ರೇಖಾ ವಿನ್ಯಾಸಗಳ ಮೂಲಕ, ಬೀಜಾಕ್ಷರಗಳ ಮೂಲಕ ಆ ಭಗವಂತನ ಅದ್ಭುತವಾಗಿರ್ತಕ್ಕಂಥ ಚಿತ್ ಶಕ್ತಿಯನ್ನ ಸಂಗ್ರಹಿಸಿಡಲು ವಿನ್ಯಾಸ ಮಾಡಿರ್ತಕ್ಕಂತಹ ಆ ಒಂದು ವಿನ್ಯಾಸವೇ ಆ ಒಂದು ಯಂತ್ರವಾಗಿರ್ತದೆ. ಈ ಯಂತ್ರ ಆರಾಧನೆಯಲ್ಲಿ ವಿಶೇಷವಾಗಿ ಆಯಾ ಉಪಾಸ್ಯ ದೇವತೆಗೆ ಒಂದೊಂದು ಯಂತ್ರ ಇರ್ತದೆ. ಒಂದೊಂದು ಉಪಾಸನಾ ದೇವತೆಗೆ ಮೊದಲೇ ಹೇಳಿದಂತೆ ವಿನಾ ಯಂತ್ರೇಣ ಚೇತ್, ಯಂತ್ರದ ಇಲ್ಲದೆ ಪೂಜಾ ದೇವತಾ ನ ಪ್ರಸೀದತಿ. ನೀವು ಮಾಡ್ತಕ್ಕಂಥ ಆ ಒಂದು ಯಾವ ಉಪಾಸನೆ ಮಾಡ್ತಿರ್ತೀರೋ ಆ ದೇವತೆ ಪರಿಪೂರ್ಣವಾಗಿರ್ತಕ್ಕ ಅನುಗ್ರಹ ಸಿಗುವುದಿಲ್ಲ ಅಂತ ಹೇಳಿದೆ. ನೀವು ಯಾವ ಒಂದು ಯಂತ್ರವನ್ನ, ಯಾವ ಒಂದು ದೇವತೆಯನ್ನ ನೀವು ಉಪಾಸನೆ ಮಾಡಬೇಕು, ಅದಕ್ಕೆ ಯಂತ್ರವನ್ನ ಹಿರಿಯರು ಹೇಳಿದ್ದಾರೆ. ಶ್ರೀಚಕ್ರ ಅಂತಂದ್ರೆ ಶ್ರೀವಿದ್ಯೆಯಲ್ಲಿ ಯಾವ ದೇವತೆಯನ್ನ ಅನುಷ್ಠಾನ ಮಾಡಬೇಕೋ ಆ ದೇವತೆಗೆ ಹೇಳಿರ್ತಕ್ಕಂಥ ಯಂತ್ರ ಶ್ರೀಚಕ್ರ. ಶ್ರೀವಿದ್ಯೆ ಭಾರತೀಯ ಸಂಸ್ಕೃತಿಯಲ್ಲಿ ಶ್ರೀವಿದ್ಯೆಯಲ್ಲಿ ದಶಮಹಾವಿದ್ಯೆಯಲ್ಲೂ ಬರತಕ್ಕಂಥ ವಿಚಾರಗಳು. ಶ್ರೀವಿದ್ಯೆಯಲ್ಲಿ ವಿಶೇಷವಾಗಿ ನಾವು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂತಹ ಲಲಿತಾ ಮಹಾತ್ರಿಪುರ ಸುಂದರಿಯನ್ನು ಆರಾಧನೆ ಮಾಡ್ತೇವೆ. ಆ ಲಲಿತಾ ಮಹಾತ್ರಿಪುರ ಸುಂದರಿಯ ಆರಾಧನೆಗೆ ನಮಗೆ ಹೇಳಿರ್ತಕ್ಕಂಥ ಯಂತ್ರವೇ ಶ್ರೀಚಕ್ರ. ಶ್ರೀಚಕ್ರ ಅನ್ನುವುದು ಶ್ರೀವಿದ್ಯೆಯ ರಹಸ್ಯಗಳನ್ನ, ಶ್ರೀವಿದ್ಯೆ ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ವಿದ್ಯೆ ಭಾರತೀಯ ಸಂಸ್ಕೃತಿಯಲ್ಲಿ. ಇಹ ಪರ ಎರಡರಲ್ಲೂ ಕೂಡ ಪರಿಪೂರ್ಣವಾಗಿರ್ತಕ್ಕಂಥ ಫಲವನ್ನ ಅತಿ ಶೀಘ್ರದಲ್ಲಿ ಉಪಾಸಕನಿಗೆ ತಂದು ಕೊಡ್ತಕ್ಕಂಥ ವಿದ್ಯೆ ಶ್ರೀವಿದ್ಯೆ. ಇಂತಹ ಶ್ರೀವಿದ್ಯೆಯ ರಹಸ್ಯಗಳನ್ನ ಸಾಧಕನ ಅನುಭವಕ್ಕೆ ಬರುವಂತೆ ಮಾಡುವ ಸಾಧನ ಶ್ರೀಚಕ್ರ. ಶ್ರೀವಿದ್ಯೆ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ, ಮಂತ್ರದಷ್ಟಾರು ಕೊಟ್ಟಿದ್ದಾರೆ, ಹಯಗ್ರೀವ ಮಹರ್ಷಿಗಳು ಕೊಟ್ಟಿದ್ದಾರೆ, ಅಗಸ್ತ್ಯ ಮಹರ್ಷಿಗಳು ಕೊಟ್ಟಿದ್ದಾರೆ ಶ್ರೀವಿದ್ಯೆಯನ್ನ. ಆ ಶ್ರೀವಿದ್ಯೆಯ ರಹಸ್ಯಗಳನ್ನ ಹೊರಗೆ ತೆಗೆದು ಆ ಮನುಷ್ಯ ತನ್ನ ಐಹಿಕವಾಗಿರ್ತಕ್ಕಂಥ ಆಮುಷ್ಟಿಕವಾಗಿರ್ತಕ್ಕಂತಹ ಐತಿಕ ಮತ್ತು
ಆ ಭೌತಿಕ ಮತ್ತು ಪಾರಮಾರ್ಥಿಕ ಫಲಗಳನ್ನು ಹೊಂದಬೇಕು ಅಂತ ಅದರ ಸಾಧನ ಬೇಕಲ್ವಾ, ಆ ಸಾಧನವೇ ಶ್ರೀಚಕ್ರ. ಆದ್ದರಿಂದ ಶ್ರೀವಿದ್ಯೆಯ ದೇವತೆಗೆ ಹೇಳಿರ್ತಕ್ಕಂಥ ಯಂತ್ರ ಶ್ರೀಚಕ್ರ. ಇದು ನಮ್ಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಇನ್ನು ಶ್ರೀಚಕ್ರ ವಿನ್ಯಾಸದ ಬಗ್ಗೆ ಹೇಳಬೇಕು ಅಂತ ತುಂಬಾ ಇದೆ. ಅದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಆದ್ರೆ, ಶ್ರೀಚಕ್ರದಲ್ಲಿ ನಮ್ಗೆ ಗೊತ್ತಿರತಕ್ಕಂಥದ್ದು, ಇಲ್ಲಿ ನವಚಕ್ರಗಳು ವಿಶೇಷವಾಗಿ ಹೇಳಿದ್ದಾರೆ. 9 ತ್ರಿಕೋಣಗಳು ಇರ್ತದೆ. 9 ತ್ರಿಕೋಣಗಳು. 9ರಲ್ಲಿ 4 ಊರ್ಧ್ವಮುಖವಾಗಿರ್ತವೆ. ಹೇಗೆ ಅಂತ ಕೇಳಿದ್ರೆ, ಸಮಬಾಹುಗಳಿರ್ತದೆ, ದ್ವಿಭುಜ ಸಮಬಾಹು ಇರತಕ್ಕಂಥದ್ದು, ಊರ್ಧ್ವಮುಖವಾಗಿರತಕ್ಕಂಥ 4 ಇದು ಶಿವಚಕ್ರಗಳು. ಇನ್ನು ಮೇಲ್ಮುಖವಾಗಿರುತ್ತೆ, ಇದು ಹೀಗಿರ್ತದೆ. ದ್ವಿಭುಜ ದ್ವಿಭುಜಗಳಿರ್ತದೆ ಅಲ್ಲಿ ತ್ರಿಕೋಣದಲ್ಲಿ. ಅದು ಊರ್ಧ್ವಮುಖವಾಗಿರ್ತಕ್ಕಂಥ 4 ಶಿವಚಕ್ರಗಳು, ಕೆಳಮುಖವಾಗಿರ್ತಕ್ಕಂಥ 5 ಶಕ್ತಿ ಚಕ್ರಗಳಿರ್ತದೆ. ಅವೆರಡು ಸಂಯೋಗ ಆದಾಗ ಮತ್ತೆ ಅಲ್ಲಿ 43 ತ್ರಿಕೋಣಗಳು ಬರ್ತದೆ. ಆ 43 ತ್ರಿಕೋಣಗಳು ಬ್ರಹ್ಮಾಂಡವನ್ನು ಪ್ರತಿನಿಧಿಸ್ತಾ ಇದೆ. ಈ ಶಿವಶಕ್ತಿ ಐಕ್ಯ ಅಂತ ಹೇಳಿ ಪರಬ್ರಹ್ಮ ಸ್ಥಾನಕ್ಕೆ ನಿಂತಿದೆ. ಆ ಪರಬ್ರಹ್ಮನಿಂದ, ಆ ಪರಾಶಕ್ತಿಯಿಂದ ಈ ಬ್ರಹ್ಮಾಂಡ ಬಂದಿದೆ. ಆ ಎಲ್ಲ ಸ್ಥಾನಗಳಿಗೂ ಅನೇಕ 9 ಆವರಣಗಳಿರುತ್ತದೆ. ಆವರಣಗಳಿಗೆ ಪರಿವಾರ ದೇವತೆಗಳಿರ್ತಾರೆ. ಹೀಗೆ ಬ್ರಹ್ಮಾಂಡದ ಎಲ್ಲ ದೇವತೆಗಳಿಗೂ ಸ್ಥಾನವನ್ನು ಕೊಟ್ಟಿದೆ ಆ ಒಂದು ಶ್ರೀಚಕ್ರದಲ್ಲಿ. ಇದು ಅದ್ಭುತವಾಗಿರ್ತಕ್ಕಂಥ ವಿನ್ಯಾಸವಾಗಿದೆ. ಇದು ಅನಾದಿ ಕಾಲದಿಂದಲೂ ಶ್ರೀಚಕ್ರ ಇತ್ತು. ಇದನ್ನು ಪರಿಷ್ಕರಿಸಿ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಕೀರ್ತಿ ಆದಿಶಂಕರ ಭಗವತ್ಪಾದರಿಗೆ ಸಲ್ತದೆ. ಗುರುಗಳೇ, ಬೀಜಾಕ್ಷರಗಳು ಅಂದ್ರೆ ಏನು? ನೀವು ಬಿಡದೆ ಹತ್ರ ಹೋಗಿ ದೊಡ್ಡ ಆಲದ ಮರಕ್ಕೆ ಹೋಗಿದ್ರಾ? ದೊಡ್ಡ ಆಲದ ಮರ ಹೋಗಿದ್ರಾ? ಹೌದು. ಆ ದೊಡ್ಡ ಆಲದ ಮರ ಹೇಗಾಯ್ತು ಹೇಳಿ? ಆಲದ ಮರದ ಕಣ್ಣಿಗೆ ಕಾಣದೇ ಇರತಕ್ಕಂತ ಒಂದು ಬೀಜ ಗಾಳಿಯಲ್ಲಿ ಹಾರಿ ಹೋಗ್ತದೆ, ಹೌದಾ? ಅಂತಹ ಆ ಬೀಜದಿಂದ ಇವತ್ತು 10 ಎಕರೆ ವಿಶಾಲವಾಗಿರ್ತಕ್ಕಂಥ ಆ ಒಂದು ದೊಡ್ಡ ಆಲಮರದ ಪ್ರದೇಶ ಆಗಿದೆ, ಹೌದಾ? ಅಂದ್ರೆ ಆ ಒಂದು ಆಕಾಶದಷ್ಟು ವಿಸ್ತಾರವಾಗಿ ಬೆಳೆದಿರ್ತಕ್ಕಂಥ ಆ ಒಂದು ಮರದ ಶಕ್ತಿ ಆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಸಾಸಿವೆ ಕಾಳಷ್ಟು ಇರ್ತಕ್ಕಂತಹ ಆ ಒಂದು ಬೀಜದಲ್ಲಿದೆ. ಹಾಗೆಯೇ ಪರಬ್ರಹ್ಮ ನಾದಮಯನಾಗಿದ್ದಾನೆ, ಶಬ್ದ ಬ್ರಹ್ಮನಾಗಿದ್ದಾನೆ. ಆ ಬೀಜಾಕ್ಷರಗಳಲ್ಲಿ ಆ ಉಪಾಸ್ಯ ದೇವತೆಯ ಶಕ್ತಿ ಆ ಬೀಜ ರೂಪದಲ್ಲಿ ಪರಿಪೂರ್ಣವಾಗಿರ್ತದೆ. ಆದ್ದರಿಂದ ಪ್ರತಿಯೊಂದು ಈ ಶಕ್ತಿ ಬೀಜಾಕ್ಷರ ಓಂ ಎನ್ನುವುದು ಎಲ್ಲ ಬೀಜಾಕ್ಷರಗಳಿಗೆ ಮೂಲವಾದ ಬೀಜಾಕ್ಷರ. 3 ಅಕ್ಷರಗಳ ಸಂಗಮ ಈ ಓಂ ಎಂತಕ್ಕಂಥ ಓಂಕಾರ. ಹಾಗೆ ಮೇರುತತ್ವಕ್ಕೆ ಲಾಂಛನ ಓಂಕಾರ. ಮೇರುತತ್ವ ಅಂದ್ರೆ ಪರಬ್ರಹ್ಮ. 3 ಅಕ್ಷರಗಳ ಸಂಗಮ ಈ ಓಂಕಾರವಾಗಿದೆ. ಮೇರುತತ್ವಕ್ಕೆ ಲಾಂಛನ ಈ ಓಂಕಾರವಾಗಿದೆ. ಅಕಾರ ಉಕಾರ ಮಕಾರಗಳ ಸಂಯೋಗವಾಗಿದೆ. ಪ್ರಪಂಚ ಬಿಗ್ ಬ್ಯಾಂಗ್ ಥಿಯರಿ ನಾವು ಹೇಳ್ತೇವೆ. ಹಾಗೆ ವೇದಾಂತ ಹೇಳ್ತಾ ಇದೆ, ಬಿಗ್ ಬ್ಯಾಂಗ್ ಥಿಯರಿ ಹೇಳುವುದೆಲ್ಲ ವೇದಾಂತ. ನಾದ ಬ್ರಹ್ಮ, ಆ ಓಂಕಾರದ ಶಬ್ದದಿಂದಲೇ ಈ ಪ್ರಪಂಚ ಸೃಷ್ಟಿಯಾಗಿದೆ. ಆದ್ದರಿಂದ ಈ ಪ್ರಪಂಚದ ಆ ಒಂದು ಅದ್ಭುತವಾಗಿರ್ತಕ್ಕಂತಹ ಅಪರಿಮಿತವಾಗಿರ್ತಕ್ಕಂಥ ಚಿತ್ ಶಕ್ತಿ ಏನಿದೆ, ಅದು ಆಯಾಯ ದೇವತೆಗಳ ಬೀಜಾಕ್ಷರದಲ್ಲಿ ಸಂಗ್ರಹವಾಗಿರ್ತದೆ. ರೀಂ ಬಂದಾಗ ಶಕ್ತಿ ಬೀಜಾಕ್ಷರವಾಗ್ತದೆ, ಶ್ರೀಂ ಬಂದಾಗ ಲಕ್ಷ್ಮೀ ದೇವತೆಗೆ ಆಗ್ತದೆ. ಹೀಗೆ ಒಂದೊಂದು ದೇವತೆಗಳ ಆ ಒಂದು ಶಕ್ತಿಯನ್ನ ಬೀಜಾಕ್ಷರ ರೂಪದಲ್ಲಿ ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದಾರೆ. ಅವುಗಳ ಅನುಸಂಧಾನವನ್ನು ಮಾಡೋದರಿಂದ ಆ ಒಂದು ಹೇಗೆ ನಾವು ಚಿಕ್ಕ ಆಲದ ಬೀಜದಿಂದ ದೊಡ್ಡ ಮರದ ಬೆಳೆಸಿಕೊಳ್ಳುವ ಹಾಗೆ ನಾವು ಕೂಡ ಆಧ್ಯಾತ್ಮಿಕ ಸಾಧನೆಯನ್ನ ಅತ್ಯಂತ ಜಾಗೃತಗೊಳಿಸ್ಕೊಳ್ಳಿಕ್ಕೆ ಇದು ನಮಗೆ ಈ ಬೀಜಾಕ್ಷರ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಉಪಯುಕ್ತವಾದ ಸಾಧನ ಆಗಿದೆ. ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರುವಂಥ ಶಾರದಾಂಬನವ್ರನ್ನ ದುರ್ಗಾ ಅಥವಾ ಆದಿಶಕ್ತಿ ಸ್ವರೂಪದಲ್ಲಿ ಪೂಜೆ ಮಾಡ್ತೀವಿ. ಶಾರದೆ ಮತ್ತೆ ಆದಿಶಕ್ತಿ ಎರಡು ಒಂದೇನಾ? ಹೇಗೆ ಈ ಲಲಿತಾ ಸಹಸ್ರನಾಮದ ಉಗಮ ಹೇಗಾಯ್ತು ಅಂತ ಕೇಳಿದ್ರೆ, ಈ ಸೌಂದರ್ಯ ಲಹರಿಯನ್ನು ನಾವು ಕೇವಲ ಒಂದು ಕಾವ್ಯ ಅಥವಾ ಶ್ಲೋಕಗಳು ಸ್ತುತಿ ಅಂತ ಪರಿಗಣಿಸಬಾರದು. ಆ ಲಲಿತಾ ಪರಮೇಶ್ವರಿ ಸ್ವರೂಪದಲ್ಲಿ ಶಾರದಾ ಪರಮೇಶ್ವರಿ ಇದ್ದಾಳೆ. 9 ಆವರಣ ದೇವತೆಗಳಿದ್ದಾಳೆ. 9 ಆವರಣ ದೇವತೆಗಳ ಮೂಲಕ ಆದಿಪರಾಶಕ್ತಿಯನ್ನು ನಾವು ನವಾವರಣ ಪೂಜೆಯಲ್ಲಿ ನಾವು ವಿಶೇಷವಾಗಿ ಆರಾಧಿಸ್ತೇವೆ. ಗುರುಗಳೇ, ಈಗ ಗಾಯತ್ರಿ ಮಂತ್ರವನ್ನ ಗಂಡಸರೇ ಯಾಕೆ ಪಠಿಸಬೇಕು, ಹೆಣ್ಣು ಮಕ್ಕಳಿಗೆ ಯಾಕೆ ಅದರ ಪಠಣೆಯ ಅವಕಾಶ ಇಲ್ಲ? ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ವಿಶೇಷವಾಗಿ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಒಳಭಾಗದಲ್ಲಿ ಆ ಲಲಿತಾ ಪರಮೇಶ್ವರಿ ಸ್ವರೂಪದಲ್ಲಿ ಶಾರದಾ ಪರಮೇಶ್ವರಿ ಇದ್ದಾಳೆ. ಹೊರಭಾಗದಲ್ಲಿ ಈ 8 ವಶಿನ್ಯಾದಿ ವಾಗ್ದೇವತೆಯರು ಯಂತ್ರ ಸಮೇತರಾಗಿ ಆ ಒಂದು
ಅಮ್ಮನವರನ್ನ ಲಲಿತಾ ಸಹಸ್ರನಾಮದ ಮೂಲಕ, ಲಲಿತಾ ಪರಮೇಶ್ವರಿಯನ್ನ ಲಲಿತಾ ಸಹಸ್ರನಾಮದ ಮೂಲಕ ಸ್ತುತಿ ಮಾಡ್ತಾ ಇದ್ದಾರೆ.